ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 12ನೇ ತಾರೀಕು ಆಗಸ್ಟ್ 2026 ಬುಧವಾರ, ಶ್ರೀ ಪರಾಭವನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ಅಮಾವಾಸ್ಯ, ಪುಷ್ಯ ನಕ್ಷತ್ರ, ವ್ಯತಿಪಾತ ಯೋಗ, ಚತುಷ್ಪಾತ ಕರ್ಣ. ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಜ್ಯೋತಿರ್ಭೀಮೇಶ್ವರ ವ್ರತದ ಶುಭಾಶಯಗಳು, ಹಾಗೆ ನಾಗರ ಅಮಾವಾಸ್ಯೆಯ ಶುಭಾಶಯಗಳು. ಗ್ರಹಣ 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 ಗಾಬರಿ ಬಿದ್ದಿರ್ತೀರಿ, ಗುರುಗಳೇ ಏನಿದು ಈ ಗ್ರಹಣದ ಛಾಯೆ, ನಮಗೇನು ಮಾಡಿಬಿಡುತ್ತೋ, ಇದು ನಿಜವಾಗ್ಲೂ ನಮಗಿದೆಯಾ ಅನ್ನತಕ್ಕಂಥ ಭಾವಾರ್ಥ. ನೋಡಿ, ಒಂದು ಗ್ರಹಣ ಆಗಬೇಕು ಎಂದರೆ ಅಲ್ಲಿ ವಿಶೇಷವಾಗಿ ಸೂರ್ಯಗ್ರಹಣ. ಸೂರ್ಯ ಎಲ್ಲಿದ್ದಾನೆ? ಕೇತು ಜೊತೆ ಸೇರೇ ಇಲ್ಲ, ಅಲ್ಲಿಗೆ ನಮಗಿಲ್ಲವೇ ಇಲ್ಲ. ಎಲ್ಲೋ ಇದ್ದಾನೆ ಅವನು, ಅವನೂರಿನಲ್ಲಿ ಅವನಿದ್ದಾನೆ, ನಮ್ಮೂರಲ್ಲಿ ಇಲ್ಲ. ಸೂರ್ಯ ಕೇತುವಿನ ಯುತಿ ನಡೆದಾಗ ಅಲ್ಲೊಂದು ಸೂರ್ಯಗ್ರಹಣ ಎಲ್ಲಿ ನಡೀತಿದೆ? ಇಲ್ಲ, ಗಮನಿಸಿ ನೋಡಿ. ಅಟ್ಲೀಸ್ಟ್ ರಾಹುವಿನ ಯುತಿ ಆದರೂ ನಡಿಬೇಕು. ರಾಹು ಎಲ್ಲಿದ್ದಾನೆ? ಸೂರ್ಯನಿಂದ ಅಷ್ಟಮ, ಸೂರ್ಯನಿಂದ ಮುಂದಕ್ಕೆ. ಅದರಲ್ಲೂ ಇವತ್ತು ಆಗಸ್ಟ್ 12 ಸೂರ್ಯ ಹೆಚ್ಚು ಕಡಿಮೆ 25 ಡಿಗ್ರಿಯಲ್ಲಿ ಕಟಕದಲ್ಲಿ ಇರ್ತಕ್ಕಂಥದ್ದು. ಚಂದ್ರ 22 ಡಿಗ್ರಿಯಲ್ಲೇ ಕಟಕದಲ್ಲಿರ್ತಕ್ಕಂಥದ್ದು. ಸೂರ್ಯ ಚಂದ್ರ ಸೇರಿದಾಗ ಅಮಾವಾಸ್ಯೆ ಅದು ನಡೀತಿದೆ. ಅದಕ್ಕೆ ನಾಗರ ಅಮಾವಾಸ್ಯೆ, ಆಷಾಢ ಮಾಸದ ಕೊನೆಯ ಆ ಒಂದು ಅಮಾವಾಸ್ಯೆಯ ದಿನವನ್ನ, ನಾಳೆಯಿಂದ ಶ್ರಾವಣ ಆರಂಭ. ಇವತ್ತಿಗೆ ಅಮಾವಾಸ್ಯೆ. ಅದಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ. ಶಿವನ ಹೆಸರಿನಲ್ಲಿ, ಆ ದುರ್ಗೆಯ ಹೆಸರಿನಲ್ಲಿ ದಂಪತಿಗಳು ಅಲ್ಲೊಂದು ಶಿವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡತಕ್ಕಂಥ ಒಂದು ಸಂಕಲ್ಪ ನಮ್ಮ ನಾಡಲ್ಲಿದೆ. ಸರಿ, ಅದಾಮೇಲೆ ಮಾತಾಡೋಣ. ಸರಿ, ಕೇತು ಸಿಂಹದಲ್ಲಿ ಎಲ್ಲಿದ್ದಾನೆ? 6 ಡಿಗ್ರಿನಲ್ಲಿದ್ದಾನೆ. ಇನ್ನೂ ಮೂವ್ಮೆಂಟ್ ಆಗಿಲ್ಲ. ಅವನು ಡಿಸೆಂಬರ್ 5ಕ್ಕೆ ಕಟಕಕ್ಕೆ ಮೂವ್ ಆಗತಕ್ಕಂಥದ್ದು. ಸರಿ, ಎಲ್ಲಿದ್ದಾರೆ ಯುತಿ ತಗೊಂಡ್ರೆ? ಹಂಗೂ ತಗೊಂಡ್ರು 29.5 ಡಿಗ್ರಿ, ಚಂದ್ರನು ಅಷ್ಟೇ ಇದ್ದು, ಅಲ್ಲಿ ಕೇತು ಸಿಂಹದಲ್ಲಿ 0 ಡಿಗ್ರಿನಲ್ಲಿದ್ದಾಗ ಆ ಕಾಂಬಿನೇಷನ್ ನಡೆದಾಗ ಗ್ರಹಣ ನಡೆಯುತ್ತೆ. ಆದರೆ ಇದು ಯಾವ ವೈದಿಕ ವಿಚಾರಗಳನ್ನ ಕನ್ಫ್ಯೂಷನ್ ಮಾಡಿಟ್ಟು ಬಿಟ್ಟಿದ್ದಾರೆ ಇವತ್ತು. ಅದಕ್ಕೆ ತುಂಬ ಒಂದು ಕೆಟ್ಟ ಹೆಸರುಗಳು ಕೂಡ ಜ್ಯೋತಿಷ್ಯದ ವಿಚಾರದಲ್ಲಿ ಬಂದ್ಬಿಟ್ಟಿದ್ದಾವೆ. ಗುರುಗಳೇ, ಗ್ರಹಣವಂತೆ, ಸೂರ್ಯಗ್ರಹಣ ತಟ್ಟುತ್ತಂತೆ. ಇದೆ, ನಮಗಲ್ಲ, ಇದೆ, ನಮಗೂ ಇದೆ. ನಮ್ಮದಲ್ಲದ ನಮಗೆ ಅನ್ನತಕ್ಕಂಥದ್ದು. ಕರ್ಮಣೆ ಅಕರ್ಮಣೆ, ಅಕರ್ಮಣೆ ಕರ್ಮಣೆ ಅನ್ನತಕ್ಕಂಥ ಮಾತಿದೆ ವೈದಿಕತೆಯಲ್ಲಿ. ಎಲ್ಲೋ ದೂರ ನಡೀತಿದೆ. ಹೌದು, PT ಅಂತ ಹೇಳ್ತವೆ. ನಮ್ಮ ಇಂಡಿಯನ್ ಟೈಮ್ಗಿಂತ ಪೆಸಿಫಿಕ್ ಟೈಮ್ನಲ್ಲಿ ಬೆಳಿಗ್ಗೆ ಹೆಚ್ಚು ಕಡಿಮೆ 9 ಗಂಟೆ 58 ನಿಮಿಷದಿಂದ 11 ಗಂಟೆ 34 ನಿಮಿಷ ಭಾರತೀಯ ಕಾಲಮಾನ ಅಲ್ಲ, ಪೆಸಿಫಿಕ್ ಟೈಮಿಂಗ್ಸ್. ಅದು ನಮ್ಮೂರಿಗೆ ಅಪ್ಲೈ ಆಗೋಲ್ಲ. ಬೇರೆ ಊರಿಗೆ, ಯಾವ್ಯಾವ ಊರಿಗೆ ಅಪ್ಲೈ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತೇನೆ. ಮುಖ್ಯವಾಗಿ ಪೆಸಿಫಿಕ್ ಲ್ಯಾಂಡ್ ಇರೋದಲ್ಲಿ ಐಲ್ಯಾಂಡು, ಗ್ರೀನ್ಲ್ಯಾಂಡು, ಸ್ಪೇನ್ನ ಕೆಲವೊಂದು ಭೂಭಾಗಗಳು, ಹಾಗೆಯೇ ಯುರೋಪ್ನ ತುಂಬ ಒಂದು ಪೂರ್ತಿ ಭಾಗಕ್ಕೆ ಒಂದು ಪಾರ್ಷಿಯಲ್ ಸೂರ್ಯಗ್ರಹಣ ತಾಕತಕ್ಕಂಥ ಒಂದು ಭಾವವಿದೆ. ಹಾಗೆಯೇ ನಾರ್ತ್ ಅಮೇರಿಕದ ಕೆಲವು, ಉತ್ತರ ಅಮೇರಿಕದ ಕೆಲವು ಭಾಗಗಳ ಮೇಲೆ ಈ ಒಂದು ಗ್ರಹಣ ಛಾಯೆ ಪೆಸಿಫಿಕ್ ಟೈಮಿಂಗ್ ಮೇಲೆ. ನಮ್ದು ಭಾರತೀಯ ಕಾಲಮಾನ, ಅವ್ರದ್ದು ಪೆಸಿಫಿಕ್ ಟೈಮ್ PT ಅಂತ ಹೇಳ್ತಾರೆ. ಯಾವ್ಯಾವ ಭಾಗಗಳು ಅಂತ ಹೇಳ್ಬಿಡ್ತಾನೆ. ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಸ್ಪೇನು, ಪೋರ್ಚುಗಲ್ಲು, ರಷ್ಯಾ, ಇವುಗಳ ಮೇಲೆ ಪೂರ್ಣವಾದಂಥ ಗ್ರಹಣ ಛಾಯೆ ಇದೆ. ಇನ್ನು ಅರ್ಧ ಭಾಗ ಪಾರ್ಷಲ್ ಒಂದು ಹಿಂಗೆ ಹೊಡ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ ಅನ್ನೋ ಒಂದು ಮಾತು. ಅದು ಪೂರ್ತಿಯಾಗಿ ಯುರೋಪ್ನ ಮೇಲೆ ಪ್ರಭಾವ. ಅಲ್ಲಿ ನೋಡಿ, ಅಲ್ಲಿ ಬಿರುಗಾಳಿ, ಬರಗಾಲ,
ಅನ್ನಕ್ಕೆ ಒದ್ದಾಟ, ಬೆಳೆಗಳಿಗೆ ಒದ್ದಾಟ, ಯಾವಾಗಲೂ 2ನೇ ಮಹಾಯುದ್ಧದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯ ಸಂದರ್ಭದಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ಹಡಗುಗಳೆಲ್ಲ ಬತ್ತಿ ಹೋಗ್ಬಿಟ್ಟಿದ್ದಾವೆ. ನದಿಗಳು ಎದ್ದು ನಿಂತ್ಕೊಳ್ತಕ್ಕಂಥ ಒಂದು ಪ್ರಭಾವ ಆಗ್ಬಿಟ್ಟಿದೆ. ಆ ಹಡಗುಗಳು ಮುಳುಗೋಗಿರೋದು ಯಾವಾಗಲೂ ಹೆಚ್ಚು ಕಡಿಮೆ ಒಂದು 89 ವರ್ಷಗಳ ಹಿಂದ್ಗಡೆ ಮುಳುಗಿರ್ತಕ್ಕಂಥದ್ದು ವಿಚ್ ಇಸ್ ಕೇಮ್ ಅಪ್. ನೋಡ್ತಿದ್ದೇವೆ, ಕೇಳ್ತಿದ್ದೇವೆ. ಅದರಲ್ಲಂತೂ ನಾರ್ತ್ ಅಮೇರಿಕಾ, ಎಲ್ಲಿ ವೀಸಾಗಳು, ಅಲ್ಲಿರೋರ ಸ್ಥಿತಿ, ವಿದ್ಯಾರ್ಥಿಗಳ ಸ್ಥಿತಿ, ಉದ್ಯೋಗಸ್ಥರ ಸ್ಥಿತಿ ಅತಂತ್ರವಾಗಿ ತಂದಿಟ್ಟು ಬಿಟ್ಟಿದೆ. ಅಲ್ಲೆಲ್ಲೋ ಹೋಗಿ ಬದುಕು ಕಟ್ಕೋಬೇಕು, ಇನ್ನೊಂದೇನೋ ಮಾಡ್ಕೋಬೇಕು. ನಮ್ಮ ಮೂರ್ಖತ್ವದ ಪರಮಾವಧಿ. ಯುರೋಪ್ನಲ್ಲಿ ಹೋಗಿ ಏನೋ ಮಾಡ್ಕೋಬೇಕು. ಇವಾಗ ನೋಡಿ ಅಲ್ಲಿ ಎಂಥ ಕೆಲಸಗಳಾಗಿ ನಿಂತು ಬಿಟ್ಟಿದೆ ಅಂತಕ್ಕಂಥದ್ದು. ನಾರ್ತ್ ಅಮೇರಿಕಾ, ಎಸ್ಪೆಷಲಿ ಕೆನಡಾ, ಕೆಲವೊಂದು ಅಲಾಸ್ಕಾ, ನಾರ್ತ್ ಕ್ಯಾರೋಲಿನಾ, ಇವುಗಳ ಮೇಲೆ ಈ ಒಂದು ಅರ್ಧ ಸೂರ್ಯಗ್ರಹಣದ ಒಂದು ಪ್ರಭಾವ. ಹಾಗೆಯೇ ಆಫ್ರಿಕಾ, ಅಲ್ಲೊಂದು ಕಾಯಿಲೆಗಳ ಭರಾಟೆ, ಇನ್ನೊಂದು ಅನ್ನತಕ್ಕಂಥದ್ದು. ಈಗಲೂ ನೋಡಿ ರಷ್ಯನ್ ಮೇಲೆ ಪೂರ್ಣ ಪ್ರಭಾವದ ಗ್ರಹಣ ಉಂಟು. ಟರ್ಕಿ ಒಂದು ಮಾತು ಹೇಳ್ತಾನೆ, ಪಾಕಿಸ್ತಾನ ಮುಟ್ಟೋದು ಒಂದೇ, ನಮ್ಮನ್ನು ಮುಟ್ಟೋದು ಒಂದೇ, ನಮಗ್ ಫಸ್ಟ್ ಏಟು ಬಿದ್ದ ಹಾಗೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಡ್ತಾನೆ. ಯಾರಿಗೆ? ನಮ್ಮ ಭಾರತಕ್ಕೆ. ಅಲ್ಲೆಲ್ಲೋ ನಡೀತಿದೆ, ನೆನ್ಪಿಟ್ಕೊಳ್ಳಿ, ರಷ್ಯಾನಲ್ಲಿ ಎಲ್ಲೋ ನಡೀತಿದೆ. ಅವನ ಹತ್ರ ಪೆಟ್ರೋಲ್ ತಗೋಬೇಡಿ ಅಂತ ಹೇಳ್ತಾನೆ ಇವನು. ಅಮೇರಿಕಾ, ನಾರ್ತ್ ಅಮೇರಿಕದಲ್ಲೇ ಕೂತಿರೋದು ಇವನು, ಡಕೋಟಾ ಮನುಷ್ಯ. ಟ್ರಂಪ್ ಡಕೋಟಾನೆ. ಜೋ ಬೈಡನ್ಗೆ ಬರಬಾರದ ಕಾಯಿಲೆ ಬಂದು ಕೂತಿದೆ ಹಿಂದಿನ ಒಂದು ಅಧ್ಯಕ್ಷನಿಗೆ. ಇದನ್ನೇ ಹೇಳೋದು. ಸೊ ಅವರ ನಿರ್ಧಾರಗಳು, ಇಡೀ ಒಂದು ಅಮೇರಿಕ ತೆಗೆದುಕೊಳ್ಳತಕ್ಕಂಥ ನಿರ್ಧಾರಗಳ ಮೇಲೆ ಇಡೀ ವಿಶ್ವ ನಿಂತಿದೆ. ಅಲ್ಲಿ ನೋಡಿ ರಕ್ಷಣಾ ಸಾಮಗ್ರಿ ಇಲ್ಲ ಅನ್ನತಕ್ಕಂಥದ್ದು. ಇವತ್ತಿಗೂ ಯುಕ್ರೇನ್ ಯುದ್ಧ ನಿಂತಿಲ್ಲ. ಬೇರೆ ಬೇರೆ ಕಡೆ ಸ್ಫೋಟಗಳು, ಇನ್ನೊಂದು ಆಗ್ತಿರತಕ್ಕಂಥದ್ದು, ಜನಾಂಗೀಯ ಕಲಹಗಳು, ಗೊಂದಲಗಳು, ಪೆಟ್ರೋಲು, ಬಂಗಾರ ರಿಸರ್ವ್ಸ್, ಇವುಗಳ ಮೇಲೆ ಒಂದು ಒತ್ತಡ ಏರ್ಪಡತಕ್ಕಂಥದ್ದು ಆಗುತ್ತದೆ 100%. ಸೊ ಬಂಗಾರದ ಬೆಲೆಯಲ್ಲಿ ಒಂದು ಸ್ವಲ್ಪ ತೇಜಿ ಹತ್ತತಕ್ಕಂಥದ್ದು ಆಗುತ್ತೆ. ಸೊ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಆಗೋ ಶೇಕು ಭಾರತದ ಮೇಲೂ ಕೂಡ ಆಗ್ತಕ್ಕಂಥದ್ದಾಗುತ್ತೆ. ನೀವು ಬೇಕಾದ್ರೆ ಗಮನಿಸಿ ನೋಡಿದ್ರೆ ಒಂದು ಕಡಿಮೆ ಅಂದ್ರು 700 ಇಂದ 1000 ರೂಪಾಯಿವರೆಗೂ ಬಂಗಾರದ ಬೆಲೆ ಜಂಪ್ ಆಗಿರತಕ್ಕಂಥದ್ದು. ಮತ್ತೆ ಒಂದು 10% ಬೆಳ್ಳಿ ಬೆಲೆ ಕೂಡ ಜಂಪ್ ಆಗಿರತಕ್ಕಂಥದ್ದು ಆಗ್ತಿದೆ. ಸೊ 0.5% ಇಂದ 0.7% ಗೋಲ್ಡ್ನ ರೈಸ್ ಅಪ್ ಆಗ್ತಿರ್ತಕ್ಕಂಥ ಒಂದು ಪ್ರಭಾವ ಇಂಟರ್ನ್ಯಾಷನಲಿ ನಮ್ಮ ಮೇಲೆ ಪ್ರಭಾವ ಬೀರಲ್ವಾ? ಪೆಟ್ರೋಲ್ಗೆ ಸಂಬಂಧಪಟ್ಟಂಥದ್ದು, ಆಯಿಲ್ಗೆ ಸಂಬಂಧಪಟ್ಟಂಥದ್ದು, ಗ್ಯಾಸ್ಗೆ ಸಂಬಂಧಪಟ್ಟಂಥದ್ದು, ಇವುಗಳ ಮೇಲೆ ಪ್ರಭಾವ. ನಾವು ಹೆಚ್ಚಾಗಿ ಆಮದನ್ನ ನಂಬಿಕೊಂಡಿದ್ದೇವೆ, ರಫ್ತನ್ನಲ್ಲ. ಚೈನಾ ಮೇಲೆ ಇಲ್ಲ, ಏಷ್ಯಾ ಮೇಲೆ ಇಲ್ಲ. ಈ ಒಂದು ಗ್ರಹಣ ಭಾರತದ ಮೇಲಂತೂ ಇಲ್ಲವೇ ಇಲ್ಲ. ಆದರೆ ನಾವು ಕೊಂಡುಕೊಳ್ಳತಕ್ಕಂಥ ಎಷ್ಟೋ ವಸ್ತುಗಳು ಈ ಕಡೆಯಿಂದ ಬರ್ತಿದೆ ಸಣ್ಣದಾಗಿ. ಅದು ನಮ್ಮ ಬೆಲೆಗಳ ಮೇಲೆ ನಿಯಂತ್ರಣ. ಅಕ್ಕಿ ನೋಡಿ, ಇವತ್ತು ಬಳ್ಳಾರಿ ತಗೊಳ್ಳಿ, ರಾಯಚೂರು ತಗೊಳ್ಳಿ, ಸಿಂದಗಿ ತಗೊಳ್ಳಿ, ಎಷ್ಟೋ ಮಿಲ್ಸ್ಗಳು ಬಾಯ್ ಬಡ್ಕೋತಿದ್ದಾವೆ. ನಾವು ಆ ಒಂದು ರೀಚ್ ಅನ್ನ ಒಂದು ಹೆಚ್ಚು ಕಡಿಮೆ 29 to 35% ನಾವು ಅಕ್ಕಿ ಉತ್ಪಾದನೆಯಲ್ಲಿ ಹಿಂದೆ ಬಿದ್ದಿದ್ದೇವೆ. ಈಗ ನಾವು ಕೊಳ್ಳಕೊಳ್ಳೋ ಮಟ್ಟಕ್ಕೆ ನಾವು ಹೋಗ್ಬೇಕು. ಸ್ಟೋರೇಜ್ ಇಲ್ಲ, ಮಿಲ್ಸ್ಗಳು ಮುಚ್ಚುವಂತ ಒಂದು ಪರಿಸ್ಥಿತಿ. ಅನ್ನಕಾರಕ, ಆ ಒಂದು ಶಕ್ತಿಕಾರಕ, ಮಾರುತಕಾರಕ, ಮೇಘಕಾರಕ, ಇವುಗಳೆಲ್ಲ ಅಲ್ಲೆಲ್ಲೋ ಬೀಸ್ತಿರ್ತಕ್ಕಂಥ ಒಂದು ಸುಂಟ್ರಗಾಳಿ, ಸುನಾಮಿ ನಮ್ಮ ದೇಶದ ವಾತಾವರಣದ ಮೇಲೆ ಪ್ರಭಾವ ಬೀರ್ತಿರ್ತಕ್ಕಂಥದ್ದು. ಕೇಳಿ ನೋಡಿ, ಗವರ್ಮೆಂಟ್ ಡೇಟಾನೇ ಇರ್ತಕ್ಕಂಥದ್ದು. ಅಕ್ಕಿ ಬೆಲೆ ಶೂಟೆಡ್ ಅಪ್ 110-120 ಬಂದು ನಿಂತ್ಕೊಳ್ಳುತ್ತೆ. 150ಕ್ಕೂ ತಲುಪೋದ್ರಲ್ಲಿ ಕಡಿಮೆ ಏನಲ್ಲ. ಇಲ್ಲಿರೋ ನೀರನ್ನ ತಗೊಂಡು ಹೋಗ್ಬಿಟ್ಟು ಪಕ್ಕದ ಸ್ಟೇಟಿಗೆ ಬಿಡ್ತಿದ್ದೇವೆ. 12,000 ಕ್ಯೂಸೆಕ್ಸು 15,000 ಕ್ಯೂಸೆಕ್ಸು ಅಂತ ಮಾಡಿಟ್ಟಿದ್ದಾರೆ. ಭಯ, ಆಂದೋಲನ ನಮಗಿಲ್ಲ. ನಾನು ಹೇಳಿದ್ನಲ್ಲ, 18 ಡಿಸ್ಟಿಕ್ಗೆ ನೀವು ತಗೋತಿರಲ್ವಾ, ನಾವೊಂದು 4 ಡಿಸ್ಟಿಕ್ಕಿಗೆ ಅಂತ ಯಾರು ಪ್ರಪೋಸಲ್ ಮಾಡ್ತಾನೆ ಇಲ್ಲ. ಒಗ್ಗಟ್ಟೇ ಇಲ್ಲ. ಯಾವುದೂ ಹಳೆ ಕಾಲದ ಕಂದಾಚಾರಗಳು ನೋಡಿ, ಹಳೇ ಕಾಲದ ಕಾನೂನುಗಳು, ಹಳೇ ಕಾಲದ ಒಪ್ಪಂದಗಳು. ಸ್ವಾಮಿ, ನಾವು 7 ಕೋಟಿ ಜನ ಇದ್ದೀವಿ ಸ್ವಾಮಿ, ನಮ್ದು ರೈತರು ಇಷ್ಟು ಜನ ಇದ್ದಾರೆ ಸ್ವಾಮಿ. ನಿಮ್ಮ ಸಾಂಬಾ ಬೆಳೆ, ಇನ್ನೊಂದು ಬೆಳೆ ನೀವು ಬೆಳೀರಿ ಸ್ವಾಮಿ. ನೀವು 18 ಡಿಸ್ಟಿಕ್ಕಲ್ಲಿ 1-2 ಡಿಸ್ಟಿಕ್ ಕಡಿಮೆ ಮಾಡಿ ನಮ್ಗೊಂದು ಡಿಸ್ಟಿಕ್ಕಿಗೆ ಎಕ್ಸ್ಟ್ರಾ ಕೇಳೋಣ. ನೋಡಿ, ಇದೆ ಗೊಂದಲಕರ ವಾತಾವರಣಗಳು. ಅಮಾವಾಸ್ಯೆಯ ಪ್ರಭಾವ, ಗುರು ಅಸ್ತಂಗತ, ಒಂದು ಸಣ್ಣದಾಗಿ ಬಿಡತಕ್ಕಂಥದ್ದು, ಸೂರ್ಯ ಒಂದು
ಸಿಂಹಕ್ಕೆ ಬರ್ತಿದ್ದ ಹಾಗೆ ಗುರು ಅಸ್ತಂಗತದ ದೋಷ ಹೋಗ್ತಕ್ಕಂಥದ್ದಾಗುತ್ತೆ. ಶುಕ್ರ ಮಾತ್ರ ತನ್ನ ಪ್ರಭಾವ ಬೀರೋದಂತೂ ಮಾಡ್ತಿದ್ದಾನೆ. ಸೊ ಗೊಂದಲಗಳು, ನಮ್ಮ ಬೆಲೆಗಳು, ಎಲ್ಲಿ ಭೋಗದ ವಸ್ತುಗಳು, ಇನ್ನೊಂದು ತಗೊಳ್ಳೋದು ಮಾಡೋದು, ಭಯದಲ್ಲೇ ಆತಂಕದಲ್ಲೇ ಇರತಕ್ಕಂಥದ್ದು. ಯಾರು ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ. ಜ್ಯೋತಿರ್ಭೀಮೇಶ್ವರ ವ್ರತ ನೇರವಾಗಿ ಹೇಳ್ತಿದ್ದಾನೆ. ಗ್ರಹಣ ಛಾಯೆ ಎಲ್ಲೋ ದೂರ, ನಮ್ಮದಲ್ಲ, ಬಟ್ ನಮಗ್ ಇಂಪ್ಯಾಕ್ಟ್. ಒಂದೇ ಒಂದು ಪೆಟ್ರೋಲ್ ಬೆಲೆ ಹತ್ತಿದೆ ಅನ್ನುವುದಾದರೆ, ಒಂದೇ ಒಂದು ಡೀಸೆಲ್ ಬೆಲೆ ಹತ್ತಿದೆ ಅನ್ನುವುದಾದರೆ ಇನ್ನು ಇವ್ರು ಇಳಿಸೋಲ್ಲ. ನೆನಪಿಟ್ಕೊಳ್ಳಿ, ನಾನು ಹೇಳಿದ್ದೆ ನಿಮಗೆ, ಇನ್ನು ಇಳಿಸೋಲ್ಲ. ಸುಮ್ಮನೆ ಎಲೆಕ್ಷನ್ ಬಂದಾಗ ₹1 ₹2 ಈ ತರ ಇಳಿಸ್ತಕ್ಕಂಥ ಮಾತಾಡ್ತಾರೆ. ಅದೇ ನಡೆಯೋದು. ಶನಿ ವಕ್ರ ಬೇರೆ, ನೆನಪಿಟ್ಕೊಳ್ಳಿ. ಸಾಮಾನ್ಯ ಮನುಷ್ಯನ ಪಾಡು ಜೀವನ ಗೊಂದಲಕರವಾಗಿ ನಿಂತುಕೊಳ್ಳತಕ್ಕಂಥದ್ದಾಗುತ್ತೆ. ಸಿಕ್ಕಾಬಟ್ಟೆ ಶಾಪಿಂಗ್ ಮಾಡೋದು. ಹಬ್ಬಗಳು ಬಂತು, ವರಲಕ್ಷ್ಮಿ ಹಬ್ಬ ಬಂತು, ಗೌರಿ ಹಬ್ಬ ಬಂತು, ಹೋಗೋಣ ಮಾಡೋಣ ಇನ್ನೊಂದು ಅನ್ನತಕ್ಕಂಥದ್ದು. ಅಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಕನ್ಫ್ಯೂಷನ್ಗಳನ್ನು ಕೂಡ ಮಾಡಿಟ್ಬಿಟ್ಟಿದ್ದಾರೆ ವೈದಿಕರು. ನಮ್ದೆಲ್ಲ ಗ್ರಹಣ. ಗ್ರಹಣ ಅಂದ್ರೆ ಏನು? ಸೂತಕ. ನಮ್ಮನೇಲಿ ಸಾವು ನಡೆದಿಲ್ಲ, ನೆನ್ಪಿಟ್ಕೊಳ್ಳಿ. ನಮ್ಮನೇಲಿ ಯಾವುದೇ ಸೂತಕ ಪುರುಡು ನಡೆದಿಲ್ಲ. ಎಲ್ಲೋ ದೂರದ ಒಂದು ಸಂಬಂಧಿಗಳಲ್ಲಿ ನಡೆದಿದೆ. ನಮ್ಗೊಂಥರ ಆ ನಿಮಿಷಕ್ಕೆ ಆತಂಕ ಆಗತಕ್ಕಂಥದ್ದಾಗುತ್ತೆ. ಅಯ್ಯೋ ಹಿಂಗಾಯ್ತಂತೆ, ನಮ್ಮವರಂತೆ, ತಿಳಿದವರಂತೆ, ಅಯ್ಯೋ ಹೀಗಾಗಬಾರ್ದಿತ್ತಂತೆ ಅಂತ ನಾವು ಹೇಗೆ ಭಯ, ಭೀತಿ, ಆತಂಕ ಉಂಟು ಮಾಡತಕ್ಕಂಥ ಒಂದು ಪ್ರಭಾವ ಆಗುತ್ತದೋ ಆ ಥರದ್ದೊಂದು ಮಾಡತಕ್ಕಂಥದ್ದಾಗುತ್ತೆ. ಈಗ ಪಕ್ಕದ ಸ್ಟೇಟಿಗೆ ನೀರು ಹೋಗ್ತಿದೆ, ನಾವಿಲ್ಲಿ ಆರಾಮ್ಸೆ ಕೂತಿದ್ದೇವೆ. ಇದಕ್ಕೆ ಬೇಕಾದಂತ ಒಂದು ಮಾರ್ಗದರ್ಶನ, ಇನ್ನೊಂದು ನಿಂತ್ಕೊಳ್ಳೋದು, ಇದು ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಿಲ್ಲ. ಬೇಕಾದ್ರೆ ಗಮನಿಸಿ ನೋಡಿ, ಗುರು ಅಸ್ತಂಗತ, ಅವ್ರವ್ರ ಸ್ಥಾನ ಪಡೀಲಿಕ್ಕೆ ಕೂತಿದ್ದಾರೆ. ಅದಷ್ಟೇ ಅಲ್ಲ, ಅಲ್ಲಿಂದ ಬರಬೇಕಾದಂತ ಕಲ್ಲು, ಮರಳು, ಸಿಮೆಂಟು, ಇನ್ನು ಕೆಲವೊಂದು ನಿಲ್ಲಿಸ್ಬಿಟ್ಟಿದ್ದಾನೆ. ನಮಗೆ ಅಭಿವೃದ್ಧಿಗೆ ನಮಗೆ ಬೇಕು ಅಂತಕ್ಕಂಥದ್ದು ಪಕ್ಕದ ಸ್ಟೇಟ್ನ ಆ ಒಂದು ದೊರೆ ಮಾಡಿಟ್ಟಿದ್ದಾನೆ. ಸೊ ನಮ್ಮ ಕಾಮಗಾರಿಗಳು ಕೂಡ ಕುಂಠಿತ ಆಗ್ತಕ್ಕಂಥದ್ದು, ಇವುಗಳೆಲ್ಲವನ್ನ ನೋಡ್ತಿದ್ದೇವೆ. ಈ ಎಚ್ಚರಿಕೆ. ಅದರಿಂದ ಸೂತಕ ನಮ್ಮ ಮನೆಗಿಲ್ಲ. ಸೂತಕ ಇದ್ದಾಗ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗೋದು, ಪೂಜೆಗೋ ಇನ್ನೊಂದು ಎಲ್ಲ ನಮ್ಮ ದೇವಸ್ಥಾನಗಳು ಮುಚ್ಚುತ್ತೆ. ನಮ್ಮ ಮನೇಲೂ ಕೂಡ ದೇವ್ರಿಗೊಂದು ದೀಪ ಹಚ್ಚೋದಿಲ್ಲ. ಇವುಗಳೆಲ್ಲ ಮಾಡ್ತೇವೆ. ನಮಗೆ ನೋಡಿ, ಸೂತಕ ಇದ್ದಾಗ ಹಣೆಯಲ್ಲಿ ಬೊಟ್ಟು ಕೂಡ ಇಡೋದಿಲ್ಲ. ಅದು ಮುಗಿದ ಮೇಲೆ ಸ್ನಾನ ಮಾಡಿ ಇರೋ ವಿಗ್ರಹಗಳಿಗೆಲ್ಲ ಪೂಜೆ ಮಾಡಿ ಗರಿಕೆ ಎಲ್ಲ ಇಟ್ಟು ಆ ಸೂತಕವನ್ನೆಲ್ಲ ಕಳಿಸಿ ಆಮೇಲೆ ಅಭಿಷೇಕ, ಪೂಜೆ, ಸಂಕಲ್ಪ ಎಲ್ಲ ಆದ್ಮೇಲೆ ಒಂದು ಬೊಟ್ಟು ಇಡ್ತಕ್ಕಂಥದ್ದು ಅಂಥದ್ದೇನು ಇಲ್ಲವಲ್ಲ. ಸೊ ಅದರಿಂದ ಗಾಬರಿ ಪಡ್ಬೇಡಿ. ಬಟ್ ಈ ಥರದ್ದೊಂದು ನಮಗೆ ಗೊತ್ತಿಲ್ಲದೆ ಪಕ್ಕದಲ್ಲಿ ಆಗತಕ್ಕಂಥ ಪ್ರಭಾವಗಳು ನಮಗೆ ಲೇಟಾಗಿ ಬೀಳತಕ್ಕಂಥ ಒಂದು ಪ್ರಭಾವ ಉಂಟು. ದಟ್ ಇಸ್ ಫಾರ್ ದಟ್. ಅದಿದೆ. ಸೊ ಅದರಿಂದ ಗುರುಗಳೇ ನಮ್ಗೇನಾದ್ರೂ ಆಗುತ್ತಾ? ಇದು ಒಂದು ಮಧ್ಯರಾತ್ರಿ ನಡೀತಕ್ಕಂಥ ಒಂದು ಗ್ರಹಣ ಛಾಯೆ ಮಕ್ಕಳೇ, ನಮಗಲ್ಲ. ನಾವು ಮಲಗ್ಬಿಟ್ಟಿರ್ತೇವೆ. ಪೆಸಿಫಿಕ್ ಟೈಮ್ ಝೋನ್, ಅವರ ಊರು, ಅವರ ದೇಶ, ಅವ್ರಿಗೆ ಬೆಳಗ್ಗೆ ಆಗಿರುತ್ತೆ ಒಂದು 9 ಗಂಟೆ ಸುಮಾರಿಗೆ. ಅದು ನಡೀತಕ್ಕಂಥ ಪೂರ್ಣ ಪ್ರಭಾವ, ಅರ್ಧ ಪ್ರಭಾವ, ಕಾಲು ಪ್ರಭಾವ ಇದೆಲ್ಲ ಇದೆ. ಬಟ್ ಅಂತ ಒಂದು ವಸ್ತುಗಳು, ಉತ್ಪನ್ನಗಳನ್ನ ನೆಚ್ಚಿಕೊಂಡು ವ್ಯವಹಾರ, ವ್ಯಾಪಾರ, ಉದ್ಯೋಗ, ವೃತ್ತಿ, ಕೆಲಸ, ಕಾರ್ಯ ನೆಚ್ಕೊಂಡಿರೋರಿಗೆ ತಲೆನೋವು. ಯುರೋಪಿಯನ್ ಕಂಟ್ರೀಸ್ ನಲ್ಲಿ ಹೋಗಿ ಕೆಲಸಕ್ಕೆ, ಯುರೋಪಿಯನ್ ಕಂಟ್ರೀಸ್ ನಲ್ಲಿ ಉದ್ಯೋಗ, ಯುರೋಪಿಯನ್ ಕಂಟ್ರೀಸ್ ಅನ್ನ ನೆಚ್ಚಿಕೊಂಡು ಬಿಸ್ನೆಸ್ ಮಾಡ್ತಿದ್ದೀರಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ತರದ್ ಏನೇನೋ ಮಾಡ್ಕೋತಾ ಕೂತಿದ್ದೀರಿ, ಅಂಥವರಿಗೆ ತೊಂದರೆ. ನಮಗಲ್ಲ, ನಾವು ಸಾಮಾನ್ಯರಪ್ಪ, ನಮಗಂಥದ್ದೇನೂ ಇಲ್ಲ. ಒಂದು ಹೇಳ್ಕೊಡ್ತೇನೆ, ಹೇಗೂ ಸೂರ್ಯಗ್ರಹಣ ಅಂತ ಭಯ ಪಡ್ತೀರಿ, ಸುಮ್ಮನೆ ಹಚ್ಚಿಸ್ಬಿಟ್ಟಿದಾರಲ್ವಾ ಈ ಒಂದು ಅರ್ಧಂಬರ್ಧ ಬಂದಿರ್ತಕ್ಕಂಥ ಕೆಲವೊಂದು ಆ ಡಿಗ್ರಿಗಳ ಬಗ್ಗೆ ಎಲ್ಲ ಹೇಳಿದ್ನಲ್ವಾ, ಇದೆಲ್ಲ ನನ್ನ ಗುರುಗಳ ಮುಖೇನ ತಿಳ್ಕೊಂಡಿರೋದು. ನಾನು ಅಷ್ಟು ದೊಡ್ಡವನಲ್ಲ, ನಾನು ದೊಡ್ಡವನಲ್ಲ, ನನಗೇನು ಗೊತ್ತಿಲ್ಲ, ಮೂರ್ಖರ ನಡುವೆ ಮೂಕನಾಗಿರಬೇಕು ಅಂತ ಹಿರಿಯರು ಹೇಳ್ತಿರ್ತಾರೆ. ಸತ್ಯವೇ ಅದು. ನಮ್ಮಲ್ಲಿ ಸುಮ್ಮನೆ ಏನೋ ಒಂದು ರೇಟಿಂಗ್ ಬರ್ಲಿಕ್ಕೆ ಯಾರು ಏನೋ, ಇವತ್ತೆಲ್ಲ ರೀಲ್ಸು ಇನ್ನೊಂದು ಜಾಸ್ತಿ ಆಗ್ಬಿಟ್ಟೆ, ಇನ್ಸ್ಟಾಗ್ರಾಮ್ ರೀಲ್ಸು, ಫೇಸ್ಬುಕ್ ರೀಲ್ಸು, ಈ ಥರದೊಂದು ತಪ್ಪು ಮಾಹಿತಿಗಳನ್ನ ಹಾರಡಿ ನಿಮ್ಮನ್ನು ಗಾಬರಿ ಪಡಿಸಿ ಈ ರಾಶಿಗೆ ಹಿಂಗೆ ಮುಳುಗಿಸ್ಬಿಡುತ್ತೆ ಸೂರ್ಯಗ್ರಹಣ. ಎಲ್ಲಿ ಸೂರ್ಯ ಕೇತು ಸಮ್ಮಿಳಿತ? ಇಲ್ಲವೇ ಇಲ್ಲ. ಇಸ್ 25 ಡಿಗ್ರಿನಲ್ಲಿದ್ದಾನೆ, 25. ಸೊ ಕೇತು ಅಂತೂ ಹಿಂದಕ್ಕಿದ್ದಾನೆ, ಏನು ವರಿ ಮಾಡ್ಕೊಳ್ಳೋದೇನಿಲ್ಲ. ಹತ್ರಕ್ಕಿರೋದನ್ನ ಟ್ರಾನ್ಸಿಷನ್. ದೊರೆಮಟ್ಟದ ವ್ಯಕ್ತಿಗಳಿಗೆ, ದೊಡ್ಡ ಸ್ಥಾನದ ವ್ಯಕ್ತಿಗಳಿಗೆ, ಅಧಿಕಾರ ಸ್ಥಾನದ ವ್ಯಕ್ತಿಗಳಿಗೆ, ಅದರಲ್ಲೂ ತುಲಾ ಲಗ್ನ, ವೃಶ್ಚಿಕ ಲಗ್ನ, ಸಿಂಹ ಲಗ್ನ,
ಧನುರ್ಲಗ್ನ ಅಂಥವ್ರ ಅಧಿಕಾರ ಏನಾದರೂ ಪಡೆದಿದ್ರೆ ಅಂತ ಒಂದು ಬಿಸ್ನೆಸ್ಸು ಅಂತ ಒಂದು ಪೊಸಿಷನ್ನು ದೊಡ್ಡವ್ರಿಗಪ್ಪ, ಸಾಮಾನ್ಯರಿಗಲ್ಲ. ಶನಿ ವಕ್ರ, ನೀವು ಸುಮ್ಮನೆ ಕಂಪಿಸ್ಬೇಡಿ, ಶನಿ ವಕ್ರ ಅಲ್ವಾ, ಇಲ್ದಿದ್ದೆಲ್ಲ ಒಗ್ಗರಣೆ ಹಾಕಿ ಈ ಥರದ್ದೆಲ್ಲ ಬಾವುಗಳು ಇನ್ನೊಂದು ತಲೆ ಕೆಡಿಸ್ತಿರ್ತಕ್ಕಂಥದ್ದು ಮಾಡ್ತದೆ. ಕಿಂಚಿತ್ ಯೋಚನೆ ಮಾಡ್ಕೋಬೇಡಿ. ಸಂಜೆಗೆ ಒಂದು ಪುಟ್ಟದಾಗಿ ಒಂದು ಮನೆ ದೇವ್ರಿಗೆ ಒಂದು ಪುಟ್ಟ ದೀಪ ಹಚ್ಕೊಳ್ಳಿ ಮನೆಯಲ್ಲಿ, ಆಗುತ್ತಾ. ಇವತ್ತು ಜ್ಯೋತಿರ್ಭೀಮೇಶ್ವರ ವ್ರತ, ಸಂಧ್ಯಾ ಕಾಲಕ್ಕೆಲ್ಲ ಒಂದು ಪುಟ್ಟದಾಗಿ ದಂಪತಿಗಳು ಒಂದು ದೇವಸ್ಥಾನಕ್ಕೆ, ಶಿವಾಲಯಕ್ಕೆ ಹೋಗಿ ಬನ್ನಿ. ಮಾಂಗಲ್ಯವನ್ನ ಉಳಿಸ್ಕೊಳ್ಳತಕ್ಕಂಥ ಒಂದು ಭಾವ ಇವತ್ತು. ಅವರಿಲ್ಲದ್ ನಾವಿಲ್ವಲ್ಲ ಮಕ್ಕಳೇ. ನಮಗೆ ದೇವರು ಕೊಟ್ಟಿರೋ ಒಂದು ಬಹುದೊಡ್ಡ ವರ ಅಂದ್ರೆ ನೋಡಿ, ಒಂದು ಹುಟ್ಟು. ತಮಾಷೆ ಅನ್ಬೋದ್ರ, ಎಲ್ಲರೂ ಹೇಳ್ತಾರೆ ನಾನು ನಿರ್ಧರಿಸಿದೆ ಅನ್ನತಕ್ಕಂಥದ್ದು. ಪ್ರಪಂಚದಲ್ಲಿ ಈ ಎರಡರ ಮೇಲೆ ತುಂಬಾ ಜನ ಮಾತಾಡ್ತಾರೆ. ಒಂದು, ನಾನು ಇಷ್ಟಪಟ್ಟು ಮದುವೆ ಆದೆ, ನಾನು ಪ್ಲಾನ್ ಮಾಡಿ ಮದುವೆ ಆದೆ, ನನಗೆ ಹಿರಿಯರು ನೋಡಿ ಮದುವೆ ಮಾಡಿದ್ರು, ಇಲ್ಲ ಇನ್ನೊಬ್ಬರ ಆಕರ್ಷಣೆಗೆ ಒಳಗಾಗಿ ನನ್ನ ಮಗಳು ನನ್ನ ಮಗ ಹಿಂಗಾದ. ಇಲ್ಲ, ನಮ್ ಗಂಟು, ಆ ಕರ್ಮದ ಗಂಟು, ಇಟ್ ಹ್ಯಾಸ್ ಟು ಬಿ ಡಿಸೈನ್ಡ್. ನಾಳೆಯ ಸಂಚಿಕೆಯಲ್ಲಿ 2008 ಹುಟ್ಟಿರ್ತಕ್ಕಂಥವರ ಮದುವೆಯಲ್ಲೊಂದು ಗೊಂದಲಗಳಿದ್ದಾವೆ. ಎಸ್ಪೆಷಲಿ ಸ್ತ್ರೀಯರು 2008 ಹುಟ್ಟಿದಿರಿ ಅಂದ್ರೆ 100% ದಟ್ ಟ್ರಾನ್ಸಿಷನ್ ಅದ್ರ ಬಗ್ಗೆ ಮಾತಾಡ್ತಾನೆ. ಅದರಲ್ಲೂ 2008 ಧನುರ್ಲಗ್ನದಲ್ಲಿ ಹುಟ್ಟಿದ್ರೆ, ಇಲ್ಲ ಧನುಸ್ಸು ರಾಶಿಯಲ್ಲಿ ಹುಟ್ಟಿದ್ರೆ, ಶುಕ್ರ ನಕ್ಷತ್ರಗಳಲ್ಲಿ ಏನಾದರೂ ಹುಟ್ಟಿದ್ರೆ, ಭರಣಿ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಪುಫಾ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಅಲ್ಲೊಂದು ತಳಮಳ ಉಂಟು. ಅದ್ರ ಬಗ್ಗೆ ನಾಳಿನ ಸಂಚಿಕೆನಲ್ಲಿ ಮಾತಾಡ್ತಾನೆ. ಖಂಡಿತ ಅಲ್ಲೊಂದು ಶುಕ್ರ ಅಸ್ತಂಗತ, ಸೊ ದುಡುಕೋದು, ಧುಮುಕುವುದು, ಅಲ್ಲೊಂದು ಎಡವಟ್ಟು ಮಾಡಿಕೊಳ್ಳತಕ್ಕಂಥದ್ದು. ಹೇಗೆ 2005 ಪುರುಷರು ಹುಡುಗರುಗಳು ದುಡುಕ್ತಾರೆ ಅಂತ ಹೇಳಿದ್ನೋ, 2008 ಹುಟ್ಟಿರತಕ್ಕಂಥವರು ಕೂಡ ಇಂಥದೊಂದು ಎಡವಟ್ಟಿಗೆ ಬೀಳತಕ್ಕಂಥದ್ದು ಒಂದುಂಟು. ಎಚ್ಚರಿಕೆ, ಮಾತಾಡ್ತಾನೆ ನಾಳಿನ ಸಂಚಿಕೆನಲ್ಲಿ. ಅಂತ ಒಂದು ಸ್ಥಾನ, ಗತ್ತು, ತೂಕ, ಬದುಕು ಅಂತ ನಿಂತಿರ್ತಕ್ಕಂಥವರಿಗೆ ಅಲ್ಲೊಂದುಂಟು. ಸೊ ಸಂಜೆಗೆಲ್ಲ ಶಿವಾಲಯಕ್ಕೆ ಒಂದು ಪುಟ್ಟದಾಗಿ ದಂಪತಿ ಸಮೇತ ಹೋಗಿ ಬನ್ನಿ ಮಕ್ಕಳೇ. ನಮಗೆ ದೇವರು ಕೊಟ್ಟಿರೋ ಒಂದು ಅದ್ಭುತ ವರ. ಅದ್ ನಾವಾಗ ಪ್ಲಾನ್ ಮಾಡಿಲ್ಲ. ನಮ್ಮ ಜನ್ಮ ಜನ್ಮಾಂತರದ ಮಿತ್ರ, ಜನ್ಮ ಜನ್ಮಾಂತರದ ಒಬ್ಬ ಭಕ್ತ, ಜನ್ಮ ಜನ್ಮಾಂತರದ ಒಂದು ಸೇವೆ, ಜನ್ಮ ಜನ್ಮಾಂತರದ ಒಂದು ಸಹಾಯ ಸಂಗಾತಿ ರೂಪದಲ್ಲಿ ಬರುತ್ತದೆ. ಸಂಗಾತಿ ರೂಪದಲ್ಲಿ ಬರುತ್ತೆ. ಎರಡನೇ ಅಮ್ಮ, ಎರಡನೇ ಮಗಳು. ಕರ್ಮವನ್ನ ನೋಡಿ, ಎರಡನ್ನ ನಮ್ ಕಂಟ್ರೋಲ್ ನಾವು ಮಾಡಿದೀವಿ ಅನ್ಕೋತೀವಿ. ಒಂದು ಮದುವೆ, ಎರಡನೇದು ಮಕ್ಕಳು. ನಾನು ಮಾಡ್ಕೊಂಡೆ, ನಾನು ಪ್ಲಾನ್ ಮಾಡಿದೆ, ಇಲ್ಲ ನಾನು ಪ್ಲಾನ್ ಮಾಡದೆ ಆಯ್ತು, ನನ್ ಗಂಡ್ ಮಗು ಅನ್ಕೊಂಡೆ, ನನ್ಗೆ ಹೆಣ್ಮಗು ಆಯ್ತು, ಯಾಕೆ ನನ್ ಮಗು ಹಿಂಗಾಡುತ್ತೆ, ಯಾಕೆ ನನ್ ಮಗು ಕಂಟ್ರೋಲ್ ಅಲ್ಲಿಲ್ಲ, ಯಾಕೆ ನನ್ ಮಗು ತುಂಬಾ ಒಳ್ಳೆ ಮಗು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ರಾವಣಾಸುರನಿಗೆ ಒಬ್ಬ ಧರ್ಮಿಷ್ಠ ಸಂಗಾತಿ ಇದ್ದಳು, ಮಂಡೋದರಿ. ರಾವಣಾಸುರ. ಇನ್ನೊಂದು ವಿಚಿತ್ರ ಗೊತ್ತರ, ಅಯ್ಯೋ ಕೆಟ್ಟವ್ರ ಹೊಟ್ಟೆನಲ್ಲಿ ಕೆಟ್ಟವರೇ ಹುಡ್ತಾರೆ ಅಂತ ಹೇಳ್ತಾರೆ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅಂತ ಒಂದು ಹಿರಣ್ಯಕಶಿಪುವಿನ ಹೊಟ್ಟೆಯಲ್ಲಿ ಪ್ರಹ್ಲಾದರು ಹುಟ್ಟಿದ್ದರು. ಮಹಾಧರ್ಮಿಷ್ಠ ರಾಕ್ಷಸನ ಹೊಟ್ಟೆನಲ್ಲಿ ಪುಣ್ಯಾತ್ಮ ಹುಟ್ಟೋದು. ಹಾಗಾದ್ರೆ ಹಿರಣ್ಯಕಶಿಪು ಪ್ಲಾನ್ ಮಾಡದ್ನ? ಖಂಡಿತ ಇಲ್ಲ. ಅರೆ ನನ್ನ ಭಗವಂತ ಕೃಷ್ಣ, ಆ ಭಗವಂತನ ಹೊಟ್ಟೆಯಲ್ಲಿ ಹುಟ್ಟಿದಂಥವನು ಜಾಂಬವತಿಯ ಮಗ ಸಾಂಬ ಮಾಡಿದಂತ ಅನಾಹುತಗಳು ಒಂದಲ್ಲ ಎರಡಲ್ಲ. ಅದನ್ನ ತೆಗೆದಿಟ್ಟು ಬಿಟ್ರೆ ಭಗವಂತ ಹೇಗೆ ನೊಂದ್ಕೊಂಡು ಕೂತಿದ್ದ ಅಂತ ಯೋಚನೆ ಮಾಡಿ ನೋಡಿ. ಯಾರಾದ್ರೂ ಮಕ್ಕಳು ಸಾವನ್ನ ಆಪೇಕ್ಷಿಸ್ತಕ್ಕಂಥದ್ದುಂಟ? ನನ್ನ ಭಗವಂತ ಆಪೇಕ್ಷಿಸ್ಬಿಟ್ಟ. ಆ ಮಟ್ಟಕ್ಕೆ ಆ ಮಕ್ಕಳು ಮಾಡದಂತ ಅನಾಚಾರಕ್ಕೆ ಇವನೇ ಮೂಲ ವಿರಾಟ್ ಸ್ವರೂಪ ಸಾಂಬ. ಭಗವಂತನ ಹೊಟ್ಟೆಯಲ್ಲಿ ಇಂಥ ರಾಕ್ಷಸ. ಕುಲನಾಶಕ್ಕೆ ಮೂಲ ಕಾರಣವೇ, ಯಾದವರ ಕುಲನಾಶಕ್ಕೆ ಮೂಲ ಕಾರಣ ವಿರಾಟ್ ಸ್ವರೂಪ ಸಾಂಬ. ದೇವ್ರ ಹೊಟ್ಟೆನಲ್ಲಿ ರಾಕ್ಷಸ ಹುಡ್ತಾನೆ, ರಾಕ್ಷಸರ ಹೊಟ್ಟೆಯಲ್ಲಿ ಒಬ್ಬ ಮಹಾ ಭಾಗವತೋತ್ತಮ ಹುಟ್ಟುತ್ತಾನಂದ್ರೆ ಯಾವುದಾ ನಿಯಮ? ಯೋಚನೆ ಮಾಡಿ ನೋಡಿ. ಆ ರಾಕ್ಷಸ ಹಿರಣ್ಯಕಶಿಪುವಿನ ಧರ್ಮಪತ್ನಿ ಕಯಾದು, ಬ್ಯೂಟಿಫುಲ್, ತುಂಬಾ ಧರ್ಮ, ರಘು ವಂಶದವರು, ಇಕ್ಷಾಕು ಕುಲ ವಂಶದವರು, ಆ ಸೂರ್ಯ ವಂಶಸ್ಥರು ಅಂತ ದಶರಥ
ಮಹಾರಾಜನ ಧರ್ಮಪತ್ನಿ ಕೈಕೈಯಲ್ಲಿ ಅಂಥದೊಂದು ದುರ್ಬುದ್ಧಿ ಬಂದು ಬಿಟ್ಟಿತ. ಯೋಚನೆ ಮಾಡಿ ನೋಡಿ, ರಾಮರನ್ನ ಪಟ್ಟಾಭಿಷೇಕ ತಪ್ಪಿಸೋದು, ವನವಾಸಕ್ಕೆ ಹೋಗಿಸ್ತಕ್ಕಂಥದ್ದು. ಇಲ್ಲಿ ನೋಡಿದ್ರೆ ಹೀಗೆ ನಾವು ಈ ಎರಡು ಕರ್ಮ, ಹುಟ್ಟು ಭಗವಂತನ ಕೈಯಲ್ಲಿ, ಸಾವು ಭಗವಂತನ ಕೈಯಲ್ಲಿ. ಆದ್ರೆ ಈ ಎರಡನ್ನ ನಾನು ಶಾಸಿಸಿದೆ, ನಾನಾದೆ, ಅವ್ರು ಮಾಡಿದ್ರು, ಇಲ್ಲವೇ ಇಲ್ಲ. ತುಂಬಾ ದೊಡ್ಡ ದೊಡ್ಡ ಡಾಕ್ಟರ್ಗಳನ್ನ ನಾನು ನೋಡಿದ್ದಾನೆ. ಒನ್ ಆಫ್ ದ ಫೈನೆಸ್ಟ್ ಗೈನೋಕಾಲಜಿಸ್ಟ್ಗಳನ್ನ ನಾನು ನೋಡಿದ್ದಾನೆ ಮಕ್ಕಳ. ಅವ್ರ ಹೋಟೆಲ್ ಹುಟ್ಟಿರೋ ಸಂತಾನಗಳ ಬಗ್ಗೆ ನನಗೆ ಗೊತ್ತಿದೆ. ತುಂಬಾ ಫೈನೆಸ್ಟ್ ಲೀಗಲ್ ಎಕ್ಸ್ಪರ್ಟ್ಸ್. ನನಗೊಬ್ರು ತುಂಬಾ ದೊಡ್ಡ ಗುರು, ಅವರ ಮಗ ಫಸ್ಟ್ ಗ್ರೇಡ್ A1 ಮರ್ಡರ್ ಕೇಸಲ್ಲಿ ಒಳಗಡೆ ಹೋಗಿದ್ದಾನೆ. A1, ಒನ್ ಆಫ್ ದ ಬೆಸ್ಟ್ ಅಡ್ವೊಕೇಟ್. ಅವರು ಎಂತೆಂಥ ಕ್ರಿಮಿನಲ್ ಕೇಸುಗಳನ್ನೆಲ್ಲ ಗೆದ್ದಿದ್ದಾರೆ. ಅವರ ಮಗ A1 ಅಕ್ಯೂಸ್ಡ್ ನಂಬರ್ 1. ಏನ್ ಹೇಳ್ತೀರಿ? ನನ್ನನ್ನು ಪ್ರೀತಿಯಿಂದ ಬಾಬು ಅಂತ ಕರೆಯೋರವರು. ಬಾಬು, ನನಗೆ ಸಾಕಾಗ್ಬಿಟ್ಟಿದೆ ಕಣೋ, ಇದನ್ನ ನಾನು ನೋಡಬಾರ್ದಿತ್ತು, ಇಂಥದ್ದಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲಪ್ಪ ಈಗ ಅನ್ನತಕ್ಕಂಥದ್ದು. ಯಾರಾದ್ರೂ ಬಯಸಿದ್ವಾ? ನಾವು ಅಂದ್ಕೊಳ್ಳೋದು ನಾನು ಬಿತ್ತಿದ ಬಿತ್ತನೆ, ನಾನು ಕಟ್ಟಿದ್ದು. ಇಲ್ಲವೇ ಇಲ್ಲ ಮಕ್ಕಳು. ಅದರಿಂದ ಭಗವಂತ ನಿಮ್ಮ ಪಾಲಿಗೆ ಏನು ಕೊಟ್ಟಿದ್ದಾನೆಯೋ ಅದನ್ನು ಒಪ್ಕೋಬೇಕು. ಇವತ್ತು ಆ ಭೀಮೇಶ್ವರ ವ್ರತ ಶಿವಯ್ಯನಿಗೆ, ಆದಿದೇವ, ಜಗತ್ತಿನ ಮೊಟ್ಟ ಮೊದಲ ದಂಪತಿಗಳು, ಆದಿ ದಂಪತಿಗಳು ಅಂದ್ರೆ ಶಿವ ಪಾರ್ವತಿ. ನನ್ನ ರಾಮಯ್ಯ ಪ್ರಾರ್ಥನೆ ಮಾಡ್ತಿದ್ದಿದ್ದು ಶಿವ ಪಾರ್ವತಿಯನ್ನೇ, ನನ್ನ ಕೃಷ್ಣಯ್ಯ ಪ್ರಾರ್ಥನೆ ಮಾಡ್ತಿದ್ದಿದ್ದು ಶಿವ ಪಾರ್ವತಿಯನ್ನೇ, ಅರ್ಜುನ ಪ್ರಾರ್ಥನೆ ಮಾಡುತ್ತಿದ್ದಿದ್ದು ಶಿವ ಪಾರ್ವತಿಯನ್ನೇ, ಪರಶುರಾಮರು ಪ್ರಾರ್ಥನೆ ಮಾಡುತ್ತಿದ್ದಿದ್ದು ಶಿವ ಪಾರ್ವತಿಯನ್ನೇ. ಮಾಂಗಲ್ಯಂ. ಅದಕ್ಕೆ ಇವತ್ತಿಗೂ ಒಂದು ವಿವಾಹ ಪತ್ರಿಕೆಯಲ್ಲಿ ಒಂದು ನಿಯಮವಿದೆ. ಅಲ್ಲೊಂದು ಶಿವ ಪಾರ್ವತಿಯ ಒಂದು ಫೋಟೋ ಹಾಕ್ತಾರೆ. ಅವರ ರಕ್ಷಣೆ ಇರಬೇಕು ಅನ್ನತಕ್ಕಂಥದ್ದು. ಆದ್ರೆ ಇವತ್ತು ಏನೇನೋ ಎಂತೆಂಥದ್ದು ಅನಾಚಾರಗಳು ಬಂದು ಬಿಟ್ಟಿದೆ. ಮದುವೆಗೆ ಮೊದಲೇ ಇನ್ನೊಂದು, ಮದುವೆ ನಂತರ ಇನ್ನೊಂದು, ಏನೇನೋ ಮಾಡಿಟ್ಕೋಬಿಟ್ಟಿದ್ರೆ ಅದು ಅಸಹ್ಯದ ಪರಮಾವಧಿ, ಹೇಳಬಾರದು ಅಷ್ಟೇ. ಅದಕ್ಕೆ ಈ ರೀತಿ ಶುಕ್ರ ಯಾವಾಗ ಭೋಗಕ್ಕೆ, ವಿಪರೀತ ಭೋಗಕ್ಕೆ ನಾವು ದಾಸರಾಗುತ್ತೇವೆಯೋ ಅಲ್ಲೊಂದು ನೋವೇ. ನಿಮಗೆಲ್ಲರಿಗೂ ಈ ಜ್ಯೋತಿರ್ಭೀಮೇಶ್ವರ ಆಯಸ್ಸು ಆರೋಗ್ಯ ಕೊಡ್ಲಿ. ನಿಮ್ಮ ಆ ಸಂಗಾತಿ ವರ್ಷ ಪೂರ್ತಿ ಬೈಯೋದು, ಹೆಂಡತಿಯಿಂದ ಅಕ್ಷತೆ ಹಾಕಿಸ್ಕೊಳ್ಳೋದು, ವರ್ಷ ಪೂರ್ತಿ ತದ್ಕೋದು, ಗಂಡನ ಪಾದ ಪೂಜೆ ಮಾಡೋದು. ಇದೆಲ್ಲವೂ ಬಂದು ಬಿಟ್ಟಿದೆ. ಇರುವಷ್ಟು ದಿನ ನೋಡಿ, ಪಾದ ಪೂಜೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಕ್ಷತೆ ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ವರ್ಷ ಪೂರ್ತಿ ನೋವು ಕೊಡ್ದಿದ್ರೆ ಸಾಕಪ್ಪ. ನಾನು ಇಷ್ಟೇ ಹೇಳ್ತೇನೆ, ಇದ್ರೆ ಇರುವಷ್ಟು ದಿನ ಇರೋಣ. ಇರುವಷ್ಟು ದಿನ ಒಂದು ಅದ್ಭುತವನ್ನ ನನ್ನ ಗುರುಗಳು ಹೇಳ್ಕೊಡೋರು. ನವಾಂಶದಲ್ಲಿ 8ನೇ ಮನೆ ನೋಡೋ, ಮಾಂಗಲ್ಯ ಸ್ಥಾನ ಹೇಳುತ್ತೆ ಅಂತ. ನನ್ನ ಗುರುಗಳ ಒಂದು ಅವ್ರ ತಮ್ಮದೇ ಹೇಳೋರು, ಹಾಗೆಯೇ ನಡೆದು ಬಿಡ್ತವ್ರು. ಆ ಅಷ್ಟಮ ಸ್ಥಾನವನ್ನು ಎಕ್ಸ್ಪ್ಲೇನ್ ಮಾಡುವಾಗ, ನೋಡೋ ನನ್ನ ಆಕೆ ಏನ್ ಮಾಡಿದ್ಲು ಗೊತ್ತಿಲ್ಲ, ನನ್ನ ಬಾಯಲ್ಲಿ ಬರಬಾರದ ಮಾತು ಬಂದು ಬಿಟ್ಟಿತ್ತು, ನಿನಗೆ ಮುತ್ತೈದೆತನ ಇಲ್ಲ ಅಂತ. ಕೊರಗೋರು ಅಮ್ಮ ಅವರು, ಏನಮ್ಮ ಇದು ಹಿಂಗೆ ಹೇಳ್ಬಿಟ್ಟಿದ್ದಾರೆ ಅಂದ್ರೆ, ನೋಡಿ ಗುರುಗಳೇ ಇವ್ರ ಸಿಟ್ಟು. ಏನೋ ಮಾಡಬಾರದು, ಅವ್ರ ವಿರುದ್ಧವಾಗಿ ನಡ್ಕೊಂಡಿರ್ತೀರಿ. ನಿಮಗ್ ಗೊತ್ತಿದೆ, ಮನಸ್ಸಿಗೆ ಮೀರಿದ ಭಗವಂತನಿಲ್ಲ, ಆತ್ಮಸಾಕ್ಷಿಗೆ ಮೀರಿದ, ಆ ಮನಸ್ಸಾಕ್ಷಿಗೆ ಮೀರಿದ ಗುರು ಇಲ್ಲ. ಅದು ಒಳಗಡೆ ಗೊತ್ತಿದೆ. ಅಷ್ಟು ನೋವು ಪಟ್ಟು ಅವ್ರು ಏನೋ ಒಂದು ಬಾಯಿದಾರಿದ್ದಾರೆ ಅಂದ್ರೆ, ಅಮ್ಮ ಇದೇನಿದು ಅಂತ. ಭೀಮೇಶ್ವರ ವೃತದ ಸಂದರ್ಭದಲ್ಲಿ ಏನೋ ಒಂದು ನಡೆಯೋದು. ನಂಬಲ್ಲ, ಅಷ್ಟಮ ಸ್ಥಾನ ತೋರ್ಸ್ಕೊಟ್ಬಿಡ್ತು ನನ್ನ ಗುರುಗಳು. ಅಸ್ತಂಗತ ವೈಧವ್ಯ ಪ್ರಾಪ್ತಿಯೇ ನನ್ನ ಮಹಾಗುರುಗಳ ಧರ್ಮಪತ್ನಿಗೆ. ನೋಡಿ, ಅವ್ರು ಹೇಳಿದ್ರು ಮೊದ್ಲೇ, ಇದ್ ನೋಡ, ಇದನ್ನ ಕಲ್ಕೋಬೇಕು ಅಂದ್ರೆ ನೀವು ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅಂತ. ಆ ಥರದೊಂದು 100 ಜಾತಕ ಇವತ್ತು ಈ ಒಂದು 30-32 ವರ್ಷಗಳ ಪಯಣದಲ್ಲಿ ಆ ಮಾಂಗಲ್ಯ ಸ್ಥಾನವನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದು. ಆದರೂ ನಾವು ಹೇಳಿದ್ದೆಲ್ಲ ನಡಿಬೇಕು. ನಡೆದು ಬಿಟ್ರೆ ನಾವು ಭಗವಂತನಾಗ್ಬಿಡ್ತೇವೆ ಮಕ್ಕಳೇ. ನಡೆದು ಬಿಟ್ಟರೆ ನಾವು ಭಗವಂತನಾಗಿ ಬಿಡುತ್ತೇವೆ, ಭಗವಂತನನ್ನೇ ಶಾಸಿಸ್ಬಿಡ್ತೇವೆ ಅಂತ ಭಗವಂತ ಕೆಲವು ರಹಸ್ಯಗಳನ್ನ ಹೀಗೆ ಹಿಡಿದು ಇಟ್ಕೊಂಡಿದ್ದಾನೆ. ಅದರಲ್ಲೂ ಕೂಡ ಕೆಲವು ವಿಚಿತ್ರವಾದ ವ್ಯಕ್ತಿಗಳು ಈ ಥರದ್ದು ಏನೇನೋ ಮಾಡ್ತಕ್ಕಂಥದ್ದಿದೆ. ಆದ್ರಿಂದ ಎಲ್ಲ ಮರೆತು ಭಗವಂತನ ಮೇಲೆ ಹಾಕಿ, ನಾಳೆ ಹೇಗಿದೆ, ನಾಳೆಗೆ ಇನ್ನೊಂದು ಹೇಳ್ತೇನೆ, ನಾಳೆಗೆ ಹೇಗಿದೆ ಅಂತ ತಿಳಿದುಕೊಳ್ಳೋದು ಆಪತ್ತು.
ನಾಳೆಗೆ ಹೆಂಗಿರ್ತೇವೆ, ಏನು ಆಪತ್ತು ಬರುತ್ತೆ, ಸ್ವಲ್ಪ ಒಂದು ಮಳೆ ಬರುತ್ತೆ, ಬಿರುಗಾಳಿ ಬರುತ್ತೆ, ಒಂದು ಎಚ್ಚರಿಕೆ ನೋಡಿ. ಅಲ್ಲಿ ಕೊಲಂಬಿಯಾನಲ್ಲಿ ಆಗಿರೋ ಅನಾಹುತ ಭೂಕಂಪ, ಅಯ್ಯ ಹೇಳಬಾರ್ದು. ನಾ ಹೇಳಿದ್ದೆ, ಈ ಒಂದು ಕುಜರಾಹು ಸಂಧಿ, ಗುರು ಅಸ್ತಂಗತ, ಶುಕ್ರ ಅಸ್ತಂಗತ, ಕುಜ ರಾಹು ಮೂಲ ತ್ರಿಕೋಣಕ್ಕೆ, ಶನಿಯ ಪಕ್ಕದಲ್ಲಿ ರಾಹು, ಕುಜ, ಆ ರಾಹು ಬೇರೆ ಕುಜನ ಸಾರದಲ್ಲಿ, ಕುಜನ್ ಇನ್ನೂ ಕುಜನ ಸಾರದಲ್ಲೇ ಇದ್ದಾನೆ. ಅಲ್ಲೊಂದು ಬೆಂಕಿ ಉಗುಳಿ ಬಿಡುತ್ತದೆ ಅನ್ನತಕ್ಕಂಥದ್ದು. ಕೊಲಂಬಿಯಾ ಇಸ್ ಅ ಪಾರ್ಟ್ ಆಫ್ ಧನುರ್ ಲಗ್ನ. ಅಲ್ಲಿ ನೋಡಿ, ಸಾವಿರಾರು ಸಂಖ್ಯೆಯಲ್ಲಿ ಭೂಮಿ ಕಂಪಿಸುತ್ತದೆ. ಭೂಕಂಪ, ಪ್ರಳಯ ಮುನ್ಸೂಚನೆ, ಸುನಾಮಿ ಮುನ್ಸೂಚನೆ, ಇವುಗಳೆಲ್ಲವನ್ನು ಸೂಚಿಸುತ್ತದೆ. ಒಂದು ದೇಶ ನಾಳೆಗೇನೋ ಸ್ವಾತಂತ್ರ್ಯ ಡಿಕ್ಲೇರ್ ಮಾಡ್ಕೋತಿದೆ ಅನ್ನತಕ್ಕಂಥದ್ದು. ಬಲೂಚಿಸ್ತಾನ್, ಇನ್ನೊಂದು ಅಂತಕ್ಕಂಥದ್ದು. ನೋಡಿ, ಪ್ರಕೃತಿ ನಮ್ಮಲ್ಲಿ ಎಷ್ಟು ವಿಕೃತ ಆಗುತ್ತೋ ಅದನ್ನು ತೋರಿಸ್ಕೊಳ್ತಿದೆ. ನಾವು ವಿಕೃತಿ ಆಗ್ಬಿಟ್ಟಿದ್ದೇವೆ ಮಕ್ಕಳೇ. ನಮ್ಮಲ್ಲಿ ಸದ್ಭಾವನೆ ಇಲ್ಲ, ಇಲ್ಲವೇ ಇಲ್ಲ. ಸತ್ಪ್ರವರ್ತನ ಇಲ್ಲ, ಸದುದ್ದೇಶ ಇಲ್ಲ, ಸತ್ಯವಾದ ಮಾತಿಲ್ಲ. ಇಲ್ಲ, ಆಗಲಿಲ್ಲ, ಪರವಾಗಿಲ್ಲ, ಸುಮ್ಮನಿದ್ದು, ನಮ್ಮ ಕೈಯಲ್ಲಿ ಆಗಿದ್ದು ಆಗಲಿಲ್ಲ ಕೊಡ್ಲಿಕ್ಕೆ, ಸುಮ್ಮನಿದ್ದು ಬಿಡೋಣ, ದೈವ ನೋಡಿಕೊಳ್ಳಲಿ ಅನ್ನತಕ್ಕಂಥ ಭಾವಾರ್ಥಕ ಅದಿಲ್ಲವೇ ಇಲ್ಲ. ಏನ್ ಹೇಳ್ತೀರಿ? ಇಂಥದ್ದೊಂದು ಆಗ್ತಿರ್ತಕ್ಕಂಥ ಒಂದು ಭಾವ. ಎಚ್ಚರಿಕೆ, ಭಗವಂತನನ್ನ ನೆಚ್ಚಿಕೊಳ್ಳಿ, ಅವನೊಬ್ಬನೇ ತಡೆಯತಕ್ಕ ಪರಮೇಶ್ವರಾತ. ಎಲ್ಲರಿಗೂ ಜಗತ್ತಿಗೆ ಈಶ್ವರ ಪರಮೇಶ್ವರ ಅಂದ್ರೆ ಪ್ರತಿ ಸೃಷ್ಟಿಗೂ ಆತನೇ. ಆದ್ರಿಂದ ಈ ಅಧಿಕಾರ, ಅಂತಸ್ತು, ಪದವಿ ಎಲ್ಲ ಭಗವಂತ ನೀನು ಹಾಕಿದ ಭಿಕ್ಷೆ, ಈ ಕ್ಷಣ ನಿನ್ನದು. ಸೊ ಅದರಿಂದ ನಾಳೆಗೆ ಮುಂದಕ್ಕೆ ಇನ್ನೊಂದಕ್ಕೆ ಅಂತ ತುಂಬಾ ತಟ್ಟೆಯಲ್ಲಿ ಇಟ್ಕೋಬೇಡಿ ಮಕ್ಕಳೇ. ಈ ಒಂದು ಭೀಮೇಶ್ವರ ವ್ರತದ ಪರವಾಗಿ ಹೇಳ್ತಿದ್ದೇನೆ. ಎಲ್ಲರಿಗೂ ಆ ಭಗವತಿ ನೆಮ್ಮದಿಯನ್ನು ತರಲಿ. ಯಾರಾದ್ರೂ ನನ್ನ ಕೇಳಿದ್ರೆ ನಾನು ಹೇಳೋದು ನೆಮ್ಮದಿಯಾಗಿರಿ ಅಂತ. ಇದೇನು ಗುರುಗಳೇ ಅಂದ್ರೆ, ನೆಮ್ಮದಿ ಎಲ್ಲಿದೆಯೋ ಎಲ್ಲ ಇದೆ. ಯಾರು ನೆಮ್ಮದಿಯಾಗಿರ್ತಾರೆ ನೋಡಿ, ಅಲ್ಲೊಂದು ಸತ್ಯ ಇರುತ್ತೆ, ಸುಖ ಇರುತ್ತೆ, ಸಂತೋಷ ಇರುತ್ತೆ, ಗೌರವ ಇರುತ್ತೆ, ತೃಪ್ತಿ ಇರುತ್ತೆ. ನೆಮ್ಮದಿಯಾಗಿರಿ. ಇವತ್ತಿಗೆ ಕೇಳ್ಕೊಳ್ಳೋದು ನಿಮ್ಮನ್ನ, ನೀವು ನೆಮ್ಮದಿಯಾಗಿರಿ ಮಕ್ಕಳೇ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಪುಷ್ಯ ನಕ್ಷತ್ರದ ಈ ದಿನ ಅಮಾವಾಸ್ಯ. ಗಾಬರಿ ಬಿಡಿ. ಸೊ ನಾವು ತಿನ್ಬೋದಾ, ಇನ್ನೊಂದ, ಎಲ್ಲ ತಿನ್ಬೋದು. ಎಲ್ಲರೂ ಆನಂದವಾಗಿರಿ, ನೆಮ್ಮದಿಯಾಗಿರಿ. ನಮ್ದಲ್ಲ. ಸರಿ, ಹಾಗೂ ಕೆಟ್ಟದನ್ನ ತಡೆಯಲಿಕ್ಕಾಗುತ್ತದೆಯಾ? ಯೋಚನೆ ಮಾಡಿ. ಸರಿ, ಬೇಡ. ನಮಗೆ ಜೀವನದಲ್ಲಿ ಬರತಕ್ಕಂಥ ಸಂತೋಷವನ್ನ ತಡೆಯಲಿಕ್ಕಾಗುತ್ತಾ? ಇಲ್ಲ. ಎರಡೂ ಆಗದಿದ್ದ ಮೇಲೆ ಯಾಕೆ ಯೋಚನೆ ಮಾಡಬೇಕು ಮಕ್ಕಳೇ? ಸಂತೋಷವು ನಿಮ್ಮನ್ನ ಕಂಟ್ರೋಲ್ ಇರಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಮ್ಮ ಗುರುಗಳು ಹೇಳ್ದಾಗೆ, ಸಂತೋಷ ಅನ್ನೋದು ನಮಗೆ ಬೇಗ ಬಂದು ಬೇಗ ಹೊರಟೋಗುತ್ತೆ. ದುಃಖ ಮಾತ್ರವೇ ಒಂದು ರೀತಿ ಗೂನು ಬೆನ್ನಿನ ತರ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಕಳಿಬೇಕು. ಭಗವಂತನ ರಕ್ಷೆಯೊಂದಿರಲಿ ಅಂತ ಹೇಳ್ತಾ, ವಿಶೇಷವಾಗಿ ನಾನು ಹೇಳಿದ್ದೆ, ಇತ್ತೀಚೆಗೆ ಒಂದು ರಾಶಿಯವರಿದ್ದಾರೆ. ಇವರೇನಾದ್ರೂ ನಿಮಗೆ ಸ್ನೇಹಿತರಾಗಿ, ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯವರು ನಿಮ್ಗೆ ಗೆಳೆಯರಾಗಿದ್ದಾರಾ ಅಂತ ನೋಡಿ. ನೋಡಿ, ಗೆಳೆಯರಿರಬೇಕು, ವೃಶ್ಚಿಕ ಲಗ್ನದಂತಿರಬೇಕು ಅಂತ ಹೇಳ್ತಾರೆ. ಬಿಟ್ಟೋಗಲ್ಲ, ಖಂಡಿತ ಬಿಟ್ಟೋಗಲ್ಲ. ನಾನು ಅವತ್ತೇ ಹೇಳಿದ್ದೆ ಕಣ, ನೀನ್ ಕೇಳಿದ್ಯಾ ನನ್ನ ಮಾತು.
ನಾವೇನಾದ್ರೂ ತಪ್ಪು ಮಾಡುತ್ತಿದ್ದರೆ ನೇರವಾಗಿ ತಟ್ಟಿ ಹೇಳುವಂತ ವ್ಯಕ್ತಿಗಳೇನಾದ್ರೂ ಇದ್ರೆ ಈ 12 ರಾಶಿಗಳಲ್ಲಿ ವೃಶ್ಚಿಕ ಲಗ್ನ ಅಷ್ಟಮಾಧಿಪತಿ ಕಾಲಚಕ್ರದಲ್ಲಿ ನಮ್ಮ ಗುಟ್ಟು, ನಮ್ಮ ರಟ್ಟು ಇದೆಲ್ಲವನ್ನ ಹೊಟ್ಟೆಲಿ ಇಟ್ಕೊಂಡಿರ್ತಾರೆ, ಎಲ್ಲೂ ಹೇಳಲ್ಲ, ಬೈತಾರೆ, ನಮ್ಮನ್ ಬಿಟ್ಟು ಹೋಗಲ್ಲ. ನೆನ್ಪಿಟ್ಕೊಳ್ಳಿ, ನಾವೆಂತ ಮೂರ್ಖ ಆದರೂ, ನಮ್ಮ ಎಂತ ಎಡವಟ್ಟ ಆದರೂ, ಎಂತ ಒಂದು ದಡ್ಡನ ಆದರೂ ಏನೋ ಒಂದು ಮಾಡ್ತಿರ್ತೀವಿ. ಏನೋ ಇಷ್ಟು ಸಿಗರೇಟ್ ಸೇರ್ತೀಯ ಆನತಕ್ಕಂಥ ಒಂದು ಸಣ್ಣ ಗದರುಕ್ಕೆ. ಮನೇಲಿ ಮಗು ಇದೆ, ಹೋಗೋದು ಹೋಗ್ತೀಯ, ಸಿಗರೇಟ್ ಇಲ್ಲಿ ಬಿಸಾಕ್ಬಿಟ್ಟು ಬಾಯಿ ತೊಳ್ಕೊಂಡು ಹೋಗ್. ಮನೇಲಿ ಗರ್ಭಿಣಿ ಎಂತಿ ಇದ್ದಾಳೆ, ಇದೇನಿದು ಕುಡಿದ್ಬಿಟ್ಟು ಹೋಗ್ತಿದ್ಯಾ, ಕಾಯ್ತಿರ್ತಾಳೆ, ಬೇಗ ಹೋಗು. ದಂಡಿಸೋದ್ರಲ್ಲೂ ಸರಿ, ನಿಂತ್ಕೊಳ್ಳೋದ್ರಲ್ಲೂ ಸರಿ, ಬಿಟ್ಟು ಹೋಗುವುದಿಲ್ಲ. ನಮ್ಮ ಸ್ನೇಹಿತ ತಪ್ಪು ಮಾಡಿದಾನೆ. ನಿಮ್ಮ ಜೊತೆಲಿ ಯಾರಾದ್ರೂ ವೃಶ್ಚಿಕ ಲಗ್ನದವರು ಇದ್ದಾರ ನೋಡಿ, ಅದು ನಯನ, ನಾಗಪ್ಪ, ನಾಗರಾಜು, ನಿತಿನ್ನು, ನರೀಶು, ನವೀನು, ಖಂಡಿತ ನನ್ನ ಸ್ನೇಹಿತ ತಪ್ಪು ಮಾಡುತ್ತಿದ್ದಾನೆ ಅಂತ ಗೊತ್ತಿದ್ರೆ ಬೇರೆಯವ್ರು ಓಡೋಗ್ಬಿಡ್ತಾರೆ. ನನ್ನ ಸ್ನೇಹಿತ ತಪ್ಪಾದ ದಾರಿನಲ್ಲಿ ಇದ್ದಾನೆ, ನನಗೆ ಗೊತ್ತೇ ಇಲ್ಲ ಸ್ವಾಮಿ ಅವನು ಅಂತ. ಇವತ್ತೆಲ್ಲ ನೋಡ್ತಿದ್ದೀರಲ್ಲ, ಕಷ್ಟಕ್ಕೆ ಖಂಡಿತ ಇಲ್ಲ, ಅದೆಲ್ಲ ಸುಳ್ಳು, ಖಂಡಿತ ಸುಳ್ಳು. ನಾನು ಅದಕ್ಕೆ ಹೇಳ್ತಿರ್ತೇನೆ, ಯಾವಾಗ್ಲೂ ಭಗವಂತನನ್ನ ನೆಚ್ಕೊಳ್ಳಿ, ಭಗವಂತನನ್ನ ನೆಚ್ಕೊಳ್ಳಿ. ಭಗವಂತನ ಯಾರನ್ನೋ ನಂಬ್ಕೊಂಡು ಏನೋ ಮಾಡಬಾರ್ದು ಮಾಡೋಕ್ ಹೋಗಿ ಸಿಕ್ಕಾಕೊಂಡ್ರೆ ಕೈ ಎತ್ತು ಬಿಡ್ತಾರೆ. ಸ್ವಾಮಿ ನಾವು ಬಂದು ಸಾಕ್ಷಿ ಹೇಳ್ಬಿಡ್ತೇವೆ, ಸ್ವಾಮಿ ಚೆನ್ನಾಗಿದ್ರು, ಅಲ್ಲಿ ಏನಾಯ್ತೋ, ಯಾರ ಅಡ್ಜಸ್ಟ್ಮೆಂಟ್ ನಡೀತಾವೋ, ಏನು ಬೇಕಾದರೂ ಕ್ಷಣ ಮಾತ್ರದಲ್ಲಿ ಮನುಷ್ಯ 2 ಮುಖ, ಎರಡಲ್ಲ, ಅವನಿಗೆ ಮಾತ್ರ 108 ಮುಖ, 108 ಮುಖದ ಮನಸ್ಸು, 108 ಮುಖದ ಲೆಕ್ಕಾಚಾರ, 108 ಮುಖದ ಭಾವ. ಅಯ್ಯೋ ರಾಮಚಂದ್ರ, ಲೆಕ್ಕ ಹಾಕಲಾರದಷ್ಟು ಭಾವ ಅಂಥದ್ದಿದೆ. ಆದ್ರೆ ನಿಮ್ ಜೊತೆನಲ್ಲಿ ವೃಶ್ಚಿಕ ಲಗ್ನದ ವ್ಯಕ್ತಿ ಇದ್ರೆ, ವೃಶ್ಚಿಕ ಲಗ್ನದ ವ್ಯಕ್ತಿ ಅತಿ ಮುಖ್ಯವಾಗಿ ರಾಶಿಗಿಂತ ವೃಶ್ಚಿಕ ಲಗ್ನ, ದೈ ಸ್ಟ್ಯಾಂಡ್ ವಿತ್ ಯು. ನಮ್ ಗುರುಜಿ, ನಮ್ಮ ಅಣ್ಣ, ನನ್ನ ದೋಸ್ತು ನಿಲ್ಲುತ್ತಾರೆ ಮಕ್ಕಳು. ನನಗೊಬ್ಬ ವೃಶ್ಚಿಕ ಲಗ್ನದ ಗೆಳೆಯ ಇದ್ದಾನೆ, ನೀವು ನಂಬೋಲ್ಲ. ಆತನೊಬ್ಬನೇ ನನ್ನ ಧರ್ಮಪತ್ನಿ ಸಮೇತ ಸಣ್ಣದಾಗಿ ಫೋನ್ ಮಾಡ್ತಾರೆ, ನೋಡಿ ಹಿಂಗೆ ನಿಮ್ಮ ಸ್ನೇಹಿತರಿಗೆ ಅಂತ. ಏನ್ ಗುರುಜಿ ಹಾಗೆ ಮಾತಾಡೋಣ ಬನ್ನಿ. ಅಂದ್ರೆ ಏನಿದು, ಏನದು, ಇದೆಲ್ಲ ಬೇಡ ಸುಮ್ಮನೆ. ಸಣ್ಣದಾಗಿ ಗದರುವಿಕೆ ಇದೆ. ನಿಜವಾಗ್ಲೂ ಹೇಳ್ತೇನೆ, ವೃಶ್ಚಿಕ ಲಗ್ನದವ್ರು ನಿಮ್ ಜೊತೆಲಿ ಇದಾರ ಗಮನಿಸಿ. ಇಲ್ಲ ಆ ಹೆಸರಿನ ಅಕ್ಷರದವರಾದರೂ ಯತೀಶು, ಯೋಗೇಶು, ಯಶಸ್ವಿನಿ ಇದ್ದಾರೆ, ತನುಜ, ತರುಣ್, ತಿಲಕ್. ಆ ವಿಶಾಖ ನಕ್ಷತ್ರನೂ ಬರುತ್ತೆ, ಅಲ್ಲಿ ಅನುರಾಧ ನಕ್ಷತ್ರನೂ ಬರುತ್ತೆ, ಜ್ಯೇಷ್ಠ ನಕ್ಷತ್ರನೂ ಬರುತ್ತೆ. ಅವ್ರು ಬಿಟ್ಕೊಡಲ್ಲ, ನಮ್ಮವನು ಅಂತ ಎಲ್ಲೋ ಒಂದು ನೊಂದ್ಕೋತಾರೆ, ಸಂಕಟ ಪಟ್ಕೋತಾರೆ, ಬಾಧೆ ಪಟ್ಕೋತಾರೆ, ಬಟ್ ದೇ ವಿಲ್ ನಾಟ್ ಲೀವ್ ಆಫ್ ದ ವೇ. ಅರ್ಧದಲ್ಲಿ ಬಿಟ್ಟು ಹೋಗೋ ಅಂತ ವ್ಯಕ್ತಿಗಳಲ್ಲ. ಅಂತ ಒಂದು ವ್ಯಕ್ತಿಗಳು ನಿಮ್ ಜೊತೆಲಿದ್ದಾರೆ ಅಂದ್ರೆ ಯು ಬಿ ಫೀಲ್ ಪ್ರೌಡ್. ಹೌದು, ಕೊರಗ್ತಾರೆ, ನಿಮಗಿಂತಲೂ ಹೆಚ್ಚು ಕೊರಗ್ತಾರೆ. ನಾನು ಅವತ್ತೇ ಹೇಳ್ದೆ, ಇದು ಬೇಕಿತ್ತ ಅವನಿಗೆ, ಬೇಡ ಸ್ವಾಮಿ, ಮಾಡ್ಬೇಡ ಸ್ವಾಮಿ. ಫಸ್ಟ್ ನೀವೇನಾದ್ರೂ ಮಾಡಕ್ ಹೋದ್ರೆ ಭಯ ಪಡುವ ವ್ಯಕ್ತಿಗಳು ಅಂದ್ರೆ ಇವ್ರೆ. ಯಾಕೋ ಬೇಕಿತ್ತು, ನನ್ನ ತಂದೆ ವೃಶ್ಚಿಕ ಲಗ್ನವೇ, ಇದೆಲ್ಲ ಬೇಕೇನೋ ನಿನಗೆ ಅಂತ ಫಸ್ಟ್ ಎಚ್ಚರಿಕೆ ಕೊಟ್ಟವ್ರೆ ಅವರು ಎಷ್ಟೋ ವಿಚಾರದಲ್ಲಿ. ನಾನೆಲ್ಲಿ ಮೊಂಡುಗಟ್ಟ ಆದ್ರೂ ನನ್ನನ್ನ ಕಟ್ಟ ಕಡೆಯವರೆಗೂ ನಂಬಿದವರೇ ನನ್ನ ತಂದೆ. ಕಟ್ಟ ಕಡೆಯವರೆಗೂ ಹಿ ಬಿಲೀವ್ಡ್ ಮೀ. ನನಗೂ ಗೊತ್ತಿಲ್ಲ, ಯಾರ್ಯಾರ ಹತ್ರನೋ ಏನೇನೋ ಹೇಳಿದಾರೆ. ನಮ್ಮ ಅತ್ತೆ ಹೇಳಿದಾಗ, ನಮ್ಮ ದೊಡ್ಡಮ್ಮ ಹೇಳಿದಾಗ, ದೊಡ್ಡಪ್ಪ ಹೇಳಿದಾಗ, ಚಿಕ್ಕಪ್ಪ ಹೇಳಿದಾಗ, ಚಿಕ್ಕಮ್ಮ ಹೇಳಿದಾಗ, ನನ್ನ ಅಣ್ಣ ತಮ್ಮಂದ್ರು ಹೇಳಿದಾಗ, ಹೌದಾ ನೀನೋ ಮಾಡಬಾರ್ದು ಮಾಡಿ ಇಟ್ಕೊಂಡಿದ್ದಾನೋ ವ್ಯವಹಾರಗಳು, ಅದು ಇದು ಚಿಕ್ಕಗಳು, ಸ್ವಲ್ಪ ನೋಡ್ಕೊಳ್ರು, ನಾಳೆ ಈ ತರದ ಒಂದು ಸ್ಥಿತಿ ಬರುತ್ತೆ ನೋಡಿ. ದೈ ಸ್ಟ್ಯಾಂಡ್ ವಿತ್ ಯು ಮಕ್ಕಳೇ. ಇದಾರ, ಹೌದಾ ಇಲ್ವಾ, ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ಕಾಯ್ತಿರ್ತಾನೆ. ಎಲ್ರೂ ಪಡ್ಕೊಂಡ್ ಬಂದಿರೋಲ್ಲ. ವೃಶ್ಚಿಕ ಲಗ್ನ ಅತಿ ಮುಖ್ಯವಾಗಿ ನಿಮ್ ಜೊತೆಯಲ್ಲಿದ್ರೆ ಮೌನವಾಗಿ ಆದ್ರೂ ಸಹಿಸ್ತಾರಪ್ಪ. ಇವನ್ನ ಅದರಲ್ಲೂ ನಿಮ್ ಸಂಗಾತಿ ಏನಾದ್ರೂ ವೃಶ್ಚಿಕ ಲಗ್ನ ಆಗ್ಬಿಟ್ರೆ ಬದ್ಬಿಟ್ಕೊಳ್ಳಿ, ನೀವೆಂತ ತಪ್ಪು ಮಾಡಿದ್ರು ಎದೆಲ್ಲಿ ಇಟ್ಕೊಬಿಡ್ತಾರೆ, ಹೊಟ್ಟೆಲ್ ಇಟ್ಕೊಬಿಡ್ತಾರೆ. ನನ್ನವು ನೀವು ಇನ್ನೇನ್ ಮಾಡುದು, ನನ್ನವಳಿದು ಬಿಡು. ನೋಡಿದಾನೆ, ನೀವು ನಂಬುವುದಿಲ್ಲ, ನಾನು ನೋಡಿದ್ದಾನೆ. ಒಂದು ವೃಶ್ಚಿಕ ಲಗ್ನ
ಪುಣ್ಯಾತ್ಮ ಬಂದು ಬಿಕ್ಕಿ ಬಿಕ್ಕಿ ಅಳ್ತಾನೆ. ಮಾಡಬಾರ್ದು ಮಾಡಿಟ್ಕೊಬಿಟ್ಟಿದ್ದಾಳೆ ಗುರುಜಿ, ಸಿಕ್ಕಾಕೋಬಿಟ್ಲು ಗುರುಜಿ, ಕ್ಷಮಿಸ್ದೆ ಗುರುಜಿ, ಆದ್ರೂ ಎದ್ದೋದ್ಲು ಗುರುಜಿ. ನಾನು ಇಲ್ಲದ ಸಂದರ್ಭದಲ್ಲಿ ಬಂದು ಮನೆಯೆಲ್ಲ ಖಾಲಿ ಮಾಡ್ಕೊಂಡು ನನ್ಗೊಂದು ಆಪರೇಷನ್ ಆಗಿ ಮಲಗಿದ್ರೆ, ಸರಿ ಏನೋ ವಿಚಾರಕ್ಕೆ ಸರಿ ಆಗಿದ್ದಾಗಿದೆ ಬಿಟ್ಬಿಡು ಇದೆಲ್ಲ ಮರ್ತು ಬಾ ಅಂದ್ರೆ, ಅಲ್ಲೊಂದು ಕಿರಿಕಿರಿ ಮಗುನ್ ನೋಡ್ಲಿಕ್ಕೆ ಬಿಡ್ಲಿಲ್ಲ. ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ 498 ABC ಇನ್ನೊಂದು ಬದಲಾಗ್ತಾಳ ಗುರುಜಿ, ಬರ್ತಾಳ ಗುರುಜಿ, ನಾನು ಕನ್ವಿನ್ಸ್ ಮಾಡಿದ್ರೆ ಅಂತ ಕೇಳ್ದಂತ ವ್ಯಕ್ತಿ. ಯಪ್ಪ ನಿನ್ ಕಾಲ್ ಎಲ್ಲಿದೆಯೋ, ಶ್ರೀನಿವಾಸನ್ ನೋಡೋದ್ ಬೇಡ ಕಣೋ, ಸುಬ್ರಹ್ಮಣ್ಯರನ್ನ ನೋಡೋದ್ ಬೇಡ ಕಣೋ, ನೀನ್ ಇಲ್ಲೇ ಇದೆ. ಇಷ್ಟ ಆಗಿದ್ದರು ಸುಂದರವಾದ ಕುಟುಂಬ, ಎಡಬಟ್ಟು ಕುಟುಂಬ, ಅಪುಣ್ಯಾತ್ಮ, ಅಬ್ಬಾ ಮೈಯೆಲ್ಲ ಜುಮ್ ಅನ್ನಿಸ್ಬಿಡುತ್ತೆ. ಇದಾರೆ ಮಕ್ಕಳೇ, ದಾಟ್ ಇಸ್ ದ ಬ್ಯೂಟಿ. ಹೌದು ಅಲ್ವೋ, ಎಷ್ಟು ಜನ ಕಮೆಂಟ್ಸ್ ಹಾಕ್ತೀವಿ, ಕಾಯ್ತಿರ್ತೇನೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಬುಧವಾರದ ಈ ಪುಷ್ಯ ನಕ್ಷತ್ರ ತುಂಬಾ ಕನ್ಫ್ಯೂಷನ್ ಗಾಬರಿ ಎಲ್ಲ ಗ್ರಹಣದ ಮರೆತು ನೆಮ್ಮದಿಯ ಪ್ರಸಾದ ಸೇರಿಸಿ, ಇವತ್ತು ಬೇರೆ ನಾಗರ ಅಮಾವಾಸ್ಯೆ, ಆ ನಾಗಪ್ಪನ ಒಂದು ಸೇವೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೇಷರಾಶಿ, ಚಂದ್ರ ಗುರು ಬ್ಯೂಟಿಫುಲಿ ಕುಳಿತಿದೆ, ಸುಖದಲ್ಲಿ ಚೆನ್ನಾಗಿದೆ, ನೆಮ್ಮದಿಯಾದ ದಿನ. ನೆಮ್ಮದಿ ನೋಡಿ ಮಕ್ಕಳೇ, ನೆಮ್ಮದಿ ಅಂದ್ರೆ ಏನು? ಇರುವುದ್ರಲ್ಲಿ ತೃಪ್ತಿ. ಅಕ್ಸೆಪ್ಟ್ ವಾಟ್ ಎವರ್ ಇಟ್ ಇಸ್ ಇನ್ ಯುವರ್ ಪ್ಲೇಟ್. ಪಕ್ಕದ ಪ್ಲೇಟ್ ನೋಡಬೇಡಿ, ಪಕ್ಕದವ್ರ ನೋಡಬೇಡಿ, ಪಕ್ಕದ ಜೀವನ ಬೇಡ, ಪಕ್ಕದವ್ರ ಮಾತು ಬೇಡ, ಪಕ್ಕದವರ ಸೋಲು ಬೇಡ, ಪಕ್ಕದವರ ಗೆಲುವು ಬೇಡ, ನಮಗೆ ಬೇಡ. ಅದು ಯಾರಾದ್ರೂ, ನಿಮ್ ತಮ್ಮ ಚೆನ್ನಾಗಿದ್ದಾನೆ ಇರ್ಲಿ, ನಿಮ್ಮ ಅಣ್ಣ ಇನ್ನೂ ಇರ್ಲಿ, ಬೇಡ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನನ್ನ ತಟ್ಟೆಯಲ್ಲಿ ಏನಿದೆ ಸಾಕು. ಆ ಸಾಕು ಅನ್ನೋ ಭಾವ ತುಂಬಾ ನೆಮ್ಮದಿಯನ್ನು ತಂದ್ಕೊಡುತ್ತೆ. ಬ್ಯೂಟಿಫುಲ್ ಡೇ. ವೃಷಭ ರಾಶಿ, ನಿಮಗೂ ಅಷ್ಟೇ ಪೂರ್ಣ ಭೀಮೇಶ್ವರ ವ್ರತದ ಬಲ. ಆತ್ಮೀಯರನ್ನೋ, ಒಂದು ಗುರುವನ್ನೋ, ಒಂದು ಸಮಾಧಾನವನ್ನು ಪಡೆಯತಕ್ಕಂಥ ಒಂದು ಚೈತನ್ಯದ ಒಂದು ದಿನವಾಗಿರ್ತಕ್ಕಂಥದ್ದಿರುತ್ತೆ ವೃಷಭ ರಾಶಿಗೆ. ಚೆನ್ನಾಗಿದೆ. ಎ ಬ್ಯೂಟಿಫುಲ್ ಮೆಸ್ಮರೈಸಿಂಗ್ ಡೇ, ಅನ್ ಹ್ಯಾಪಿ ಡೇ, ಅನ್ ಹ್ಯಾಪಿ ಗೈಡೆನ್ಸ್ ಡೇ, ಎ ಬ್ಲೆಸ್ಡ್ ಡೇ. ಯಾರೋ ಒಂದು ಗುರು ರೂಪ, ಮಾರ್ಗದರ್ಶಕರು, ತಂದೆ ರೂಪ, ತಂದೆಯಿಂದಲೋ ಹಿರಿಯರಿಂದಲೋ ನಿಮಗೊಂದು ನೆರಳು, ಬದುಕು, ಯಶಸ್ಸು. ಮಿಥುನ ರಾಶಿ, ನಿಮಗೂ ಅಷ್ಟೇ ಚಂದ್ರ ಪುಷ್ಯ ನಕ್ಷತ್ರ, ಶನಿ ಸ್ವಲ್ಪ ವಕ್ರ. ಸೊ ನೀವು ಹಾಕಿದ ಯೋಜನೆ ನಿಮ್ಮ ಪರವಾಗಿ ಅಷ್ಟೊಂದು ರಿಸಲ್ಟ್ ಕೊಡತಕ್ಕಂಥದ್ದಿಲ್ಲದಿದ್ದರೂ ಊಟ, ಬಟ್ಟೆ, ಗೌರವ ತೊಂದರೆ ಇಲ್ಲ. ದೈವ ದರ್ಶನ, ಶಿವ ದರ್ಶನ, ಗುರು ದರ್ಶನ, ಪ್ರಸಾದ ಸೇವನ ಇರತಕ್ಕಂಥ ಒಂದು ಭಾವ. ಇನ್ನು ಕರ್ಕಾಟಕ ರಾಶಿ, ನಿಮ್ಮನೇಲೆ ಗುರು ಚಂದ್ರ ಯೋಗ, ಆನಂದಂ, ಸಮಾಧಾನಂ, ಗೌರವಂ, ಕುಲಗೌರವಂ, ಇದು ಇರತಕ್ಕಂಥ ಒಂದು ಛಾಯೆ, ಬದುಕು ಇರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಸರು, ಕೀರ್ತಿ, ಪ್ರತಿಷ್ಠೆ, ಸಮಾಧಾನ, ನೆಮ್ಮದಿ ಪಡೆಯುತ್ತೀರಿ. ಸಿಂಹರಾಶಿ, ಸ್ವಲ್ಪ ಖರ್ಚು, ಒಳ್ಳೆಯದಕ್ಕೆ, ಮನೆಗೆ, ಮಕ್ಕಳಿಗೆ, ಕುಟುಂಬಕ್ಕೆ, ಓಡಾಟಕ್ಕೆ ಅನ್ನತಕ್ಕಂಥದ್ದಿದ್ದರೂ ತೊಂದರೆ ಇಲ್ಲ. ದೂರ ಪ್ರಯಾಣ ಬೇಡ. ಸುಮ್ಮನೆ ಈ ಒಂದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಹಂಗೂ ಹೋಗ್ತೀರಾ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ಟ್ರೈನ್ ಯೂಸ್ ಮಾಡಿ, ಬಸ್ಗಳಿದ್ದಾವೆ, ನೀವೇ ಸೆಲ್ಫ್ ಡ್ರೈವ್ಗಳೆಲ್ಲ ಹೋಗ್ಬೇಡಿ. ನಾನು ತುಂಬಾ ಹೇಳ್ತಿದ್ದೇನೆ, ಈ ಒಂದು ಕುಜರಾಹುವಿನ ಒಂದು ಪ್ರಭಾವ, ರಾಹು ಕುಜನ ಪ್ರಭಾವ, ಪಕ್ಕದಲ್ಲಿ ಶನಿ ಇದ್ದಾನೆ, ಅವನು ನೋಡ್ತಿದ್ದಾನೆ. ಸೊ ಮರಣಕಾರಕ, ಆಯುಷ್ಯಕಾರಕ, ವಕ್ರನಾಗಿ ಹೀಗೆ ನೋಡ್ತಿರೋದು ರಾಹುವನ್ನ ಒಳ್ಳೇದಲ್ಲ. ಶನಿ ನಿದ್ರಾಕಾರಕ, ನಿದ್ರಾಹುತಿನಲ್ಲೇ ಆಕ್ಸಿಡೆಂಟ್ಗಳಾಗ್ತಿರೋದು. ಸ್ವಲ್ಪ ತಿಳ್ಕೊಳ್ಳಿ. ಕೇಳಲ್ಲ, ನಾನು ಮಾಡೋದು ನನ್ನ ಇಷ್ಟ ಅಂದ್ರೆ ನಾನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ವಿಧಿಯನ್ನು ಗೆಲ್ಲುವವರು ಯಾರು? ಅಲ್ಲೊಂದು ನಡಿಬೇಕು. ನಾಳೆ ಒಂದು ಹೇಳ್ತೇನೆ, ಒಂದು ತಂದೆ ಜಾತಕದಲ್ಲಿ ಒಂದು ರಾಹು ಭುಕ್ತಿ ಬರುತ್ತೆ, ಗುರು ಜೊತೆಲಿ ರಾಹು, ತಾಯಿಗೆ ಶನಿ ರಾಹು. ಸೊ ಅದೊಂದು ಬಾಧೆ, ರಾಹು ಭುಕ್ತಿ ಆಗಿ. ಮಗಳ ಜಾತಕದಲ್ಲಿ ಅಲ್ಲೊಂದು ಶುಕ್ರ ಭುಕ್ತಿ ಬರುತ್ತೆ. ವಿಚಿತ್ರವಾದಂತ ನಡೆಯುತ್ತೆ, ಕಾದಡಿ ಗಾಬರಿ ಆಗಿ. ಸೊ ಇಟ್ಸ್ ಆಲ್ರೆಡಿ ಡಿಸೈನ್ಡ್. ಆದ ತಕ್ಷಣ ಪೊಲೀಸ್ ಸ್ಟೇಷನ್ ಮೆಟ್ಲೆಲ್ಲ ಹತ್ತಿಸ್ಬಿಟ್ಟಿದ್ದಾರೆ ರಾಹು. ಗುರು ರಾಹು ಗೌರವ, ಸೂರ್ಯ ರಾಹು ಅವಮಾನ, ಗ್ರಹಣ ಸಂಕಟ ಜಾತಕದಲ್ಲೇ ಇದೆ. ಮಗುವಿನ ಜಾತಕದಲ್ಲಿ ಶುಕ್ರ ಕೇತು, ಗುರು ಬೇರೆ ವಕ್ರ, ಕಟಕ ಲಗ್ನ, 6ನೇ ಮನೆಯಲ್ಲಿ ಗುರು ಇದ್ದಾನೆ,
ವಕ್ರ. ಈಗ ಕಟಕ ಲಗ್ನಕ್ಕೆ ಜನ್ಮರಾಮ, ವನವಾಸ ರಾಮ, ಅಸ್ತಂಗತ ಗುರು ಮಾಡಿಟ್ಕೊಬಿಟ್ಟಿದೆ ನಮ್ಮ ಪಾಪು. ಸೊ ಗ್ರಹಗಳು ತಮ್ಮ ಕೆಲಸ ಮಾಡತಕ್ಕಂಥದ್ದಿರುತ್ತೆ. ಅದರಿಂದ ಅದಕ್ಕೆ ಪ್ರಾರ್ಥನಾ ಬೆಳಿಗ್ಗೆ ಎದ್ದು ಒಂದು 10 ನಿಮಿಷ ಧ್ಯಾನ, ಒಂದು ವಿಷ್ಣು ಸಹಸ್ರನಾಮ ಕೇಳೋದು, ಆದಿತ್ಯ ಹೃದಯ ಸ್ತೋತ್ರ ಕೇಳೋದು. ನಾವೆಲ್ಲ ನಮ್ಮ ಯೋಜನೆ, ನಮ್ಮ ಪ್ಲಾನು, ನಮ್ಮ ಡಿಸೈನು, ನಾವೆಲ್ಲ ಇಲ್ಲ ಮಕ್ಕಳೇ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಷ್ಟು ಜೋಗಿಗೆ. ಇದು ನೆನಪಿಟ್ಟುಕೊಳ್ಳಿ. ಅದಕ್ಕೆ ಆ ಪ್ರಾರ್ಥನೆ ಒಂದೇ ಫಲಿಸ್ತಕ್ಕಂಥದ್ದು. ಅವನು ತಿರುಗ್ಬಿಟ್ರೆ ಏನ್ ಬೇಕಾದ್ರೂ, ಎಂತ ದೋಷ ಇದ್ರು ತಡೆದಾಗ್ತಾನೆ. ಸಿಂಹಂ ಶಿವಸ್ತುತಿ, ಶಿವ ಪ್ರಾರ್ಥನಾ, ಶಿವ ಪೂಜಾ, ಲಾಂಗ್ ಜರ್ನಿ, ನೈಟ್ ಜರ್ನಿ, ಸೆಲ್ಫ್ ಡ್ರೈವಿಂಗ್, ಇದೆಲ್ಲ ದೂರ ಇಡಿ. ಕನ್ಯಾ ರಾಶಿ ನೈಸ್ ಡೇ. ಸೊ ಹಬ್ಬದ ವಾತಾವರಣ, ಮನೆಯಲ್ಲಿ ಕುಟುಂಬ, ಓಡಾಟ, ಸುತ್ತಾಟ, ಭೂಮಿ, ಮನೆ ವ್ಯವಸ್ಥೆ ಅದ್ಭುತವಾಗಿ ಆಗತಕ್ಕಂಥ ಒಂದು ಪ್ರಭಾವ ಉಂಟು, ವಿಶೇಷ. ಇನ್ನು ತುಲಾ ರಾಶಿ, ಚಂದ್ರ ಕೇಂದ್ರದಲ್ಲಿದ್ದಾನೆ, ಪುಷ್ಯ ನಕ್ಷತ್ರದಲ್ಲಿದ್ದಾನೆ. ಉದ್ಯೋಗಕ್ಕೆ ತೊಂದರೆ ಏನಿಲ್ಲ. ವೃತ್ತಿಗೂ ವ್ಯವಹಾರಕ್ಕೂ ಸಣ್ಣ ಪುಟ್ಟ ಲೇವಾದೇವಿ, ಹೈನುಗಾರಿಕೆ, ತೋಟಗಾರಿಕೆ ಅದ್ಭುತ ಅನುಕೂಲವನ್ನ ನೋಡಿಕೊಡ್ತಕ್ಕಂಥ ಒಂದು ದಿನ. ವೃಶ್ಚಿಕ ರಾಶಿ ಒಂದ್ ಸ್ವಲ್ಪ ಎಲ್ಲೋ ಒಂದು, ಪುಷ್ಯ ಅಲ್ವಾ, ಶನಿ ಅಲ್ವಾ, ಅಲ್ಲೊಂದು ತುಟ್ಕುತ್ತೆ. ಬಟ್ ಶನಿ ವಕ್ರ ಒಳ್ಳೇದೆ, ಏನೂ ಆಗೋದಿಲ್ಲ. ಗುರುಚಂದ್ರ ಯೋಗ, ಒಳ್ಳೆ ಸುದ್ದಿ ಪಡಿತೀವಿ. ವೃತ್ತಿ ಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ. ಭಾಗ್ಯದಲ್ಲಿ ಚಂದ್ರ, ಭಾಗ್ಯದಲ್ಲಿ ಗುರು, ಭಾಗ್ಯದಲ್ಲಿ ಸೂರ್ಯ, ಭಾಗ್ಯದಲ್ಲಿ ಬುಧ. ನೈಸ್ ಡೇ ವೃಶ್ಚಿಕ ರಾಶಿಯವರಿಗೆ. ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದ ಇವೆಲ್ಲವನ್ನು ಪಡೆಯತಕ್ಕಂಥ ಶುಭಯೋಗದ ಭಾವ. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ ಚೆನ್ನಾಗಿದೆ. ಅಷ್ಟಮದಲ್ಲಿ ಚಂದ್ರ, ದೊಡ್ಡ ಕಾರ್ಯ, ದೊಡ್ಡ ಕೆಲಸ. ನಾ ಹೇಳದ್ನಲ್ಲ, ಈ ತರ ದೂರದ ಕೆಲಸ, ದೂರದ ವ್ಯವಹಾರ, ಪರಸ್ಥಳ, ಪರದೇಶ, ವಿದೇಶ, ಅಲ್ಲಿ ವಿದ್ಯೆ, ಅಲ್ಲಿ ಕೆಲಸ, ಅಲ್ಲಿನ ವ್ಯಾಪಾರ, ಇನ್ನೆಲ್ಲ ದೂರದ್ದು ಚೆನ್ನಾಗಿದೆ ಅಂತ ನಂಬಿಬಿಟ್ಟು ದುಡ್ಡು ಕೊಡೋದು, ಆನ್ಲೈನು, ಇನ್ನೊಂದು ಕನ್ಫ್ಯೂಷನ್ಗಳು, ಇವುಗಳೆಲ್ಲವನ್ನು ಬಿಡಿ. ಮಾಡ್ಲಿಕ್ಕೆ ಹೋಗ್ಬೇಡಿ. ದುಡುಕಿ ನಿರ್ಧಾರ ತಗೋಬೇಡಿ. ಯಾರಿಗೂ ದುಡ್ಡು ಕೊಡಬೇಡಿ, ಯಾರಿಗೂ ನಂಬಬೇಡಿ. ಗುರು ಅಷ್ಟಮದಲ್ಲಿದ್ದಾನೆ, ಸೂರ್ಯನು ಅಷ್ಟಮದಲ್ಲಿದ್ದಾನೆ, ಚಂದ್ರ ಅಷ್ಟಮದಲ್ಲಿದ್ದಾನೆ, ಗುರು ಅಷ್ಟಮದಲ್ಲಿದ್ದಾನೆ. ವೆರಿ ಕೇರ್ಫುಲ್ ಮಕ್ಕಳು, ಅದೊಂದು ನೋಡ್ಕೊಳ್ಳಿ. ಇವತ್ತಿಷ್ಟು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಮಾಡ್ಕೋತಿರೋ ಅಷ್ಟು ಒಳ್ಳೆಯದು. ಪ್ರಾರ್ಥನಾ, ಚಂದ್ರ ಅಷ್ಟಮ ಬಂದಾಗ ಪ್ರಾರ್ಥನೆ ತುಂಬಾ ಒಳ್ಳೆಯದು, ತುಂಬಾ ಫಲಿಸುತ್ತೆ. ಅಂತರ್ಶಕ್ತಿ, ಧೀಶಕ್ತಿ, ಗುಪ್ತ ಶಕ್ತಿ ಪ್ರಜ್ವಲಿಸ್ಲಿಕ್ಕೆ, ಅದನ್ನ ಹೊರಗಡೆ ತೆಗಿಲಿಕ್ಕೆ ಅತ್ಯದ್ಭುತ. ಎಸ್ಪೆಷಲಿ ಈ ಮೆಡಿಟೇಷನ್ ಮಾಡೋರ್ಗೆ, ಯೋಗ ಮಾಡೋರ್ಗೆ, ಧ್ಯಾನ ಮಾಡೋರ್ಗೆ, ಹಠಯೋಗ ಮಾಡೋರ್ಗೆ, ಪ್ರಾರ್ಥನೆ ಮಾಡೋರ್ಗೆ, ಮಂತ್ರಾನುಷ್ಠಾನದಲ್ಲಿರತಕ್ಕಂಥವ್ರಿಗೆ, ಈ ಒಂದು ಯಜ್ಞ, ಯಾಗ, ಪೂಜೆ, ಪೌರೋಹಿತ್ಯ, ವೈದಿಕ ಅಂಥವ್ರಿಗೆ ಸಾಧನ ಮಾಡಲಿಕ್ಕೆ ಬ್ಯೂಟಿಫುಲ್ ಡೇ. ಮಕರ ರಾಶಿ ಸಪ್ತಮದಲ್ಲಿ ವಿಶೇಷವಾಗಿ ಚತುರ್ಗ್ರಹಗಳ ಸಂಗಮ, ಬ್ಯೂಟಿಫುಲ್. ಸ್ನೇಹಿತರ ಸಹಕಾರ, ವ್ಯಾವಹಾರಿಕ ಸಹಕಾರ, ಆತ್ಮೀಯರ ಸಹಕಾರ, ಕುಟುಂಬದ ಸಹಕಾರ, ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ ಕೂಡಿ ಬರತಕ್ಕಂಥ ದಿನ. ನೆಮ್ಮದಿಯ ದಿನ, ಆನಂದದ ದಿನ, ಸಮಾಧಾನದ ದಿನ, ಗೌರವದ ದಿನ. ಇನ್ನು ಕುಂಭರಾಶಿ 6ನೇ ಮನೇಲಿ ಚಂದ್ರ, ಎಲ್ಲೋ ಒಂದು ನೋವು. ಕಷ್ಟಪಡದೆ ಏನು ಕೊಡೋದಿಲ್ಲಪ್ಪ. ಹೌದು, ಅಲ್ಲೊಂದಿದೆ. ಆರೋಗ್ಯ ನೋಡ್ಕೊಳ್ಳಿ, ಊಟ ಉಪಚಾರ ನೋಡ್ಕೊಳ್ಳಿ, ಬೇರೆಯವ್ರನ್ನ ನಂಬಬೇಡಿ. 6ನೇ ಮನೇಲಿ ಗುರು ಇದ್ದಾಗ ಬೇರೆಯವ್ರನ್ನ ನಂಬ್ಕೊಂಡು ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ವೃತ್ತಿಯಲ್ಲಿ ಒಂದು ತಳಮಳ ಇದೆ. ನಿಮ್ಮ ಊಟ ಬಟ್ಟೆ ನೀವು ಕಮಿಟ್ಮೆಂಟ್ ಜಾಸ್ತಿ ಮಾಡಿ ಇಟ್ಕೋತೀರಿ. ಯಾವಾಗ್ಲೂ ಇಲ್ದಿದ್ದೆಲ್ಲ ತಂದು ತಟ್ಟೆನಲ್ಲಿ ಸುರ್ಕೊಳ್ಳೋದ್ರಲ್ಲಿ ನಂಬರ್ 1 ರಾಶಿ ನೀವು. ಎಲ್ರಿಗೂ ಬೇಕು, ಎಲ್ರೂ ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು. ಇಲ್ಲ, ಎಲ್ರೂ ಚೆನ್ನಾಗಿರ್ಬೇಕು ಅಂದ್ಮೇಲೆ ನಾವು ಚೆನ್ನಾಗಿರೋಲ್ಲ, ಇದು ನಿಶ್ಚಿತ. ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡವನು ಬೇರೆಯವ್ರಿಗೆ ಅವ್ನು ಚೆನ್ನಾಗಿರೋಲ್ಲ, ಇದು ನಿಶ್ಚಿತ. ಕುಂಭರಾಶಿಗೆ ಇದು ಬರೋಲ್ಲ. ಆದ್ರಿಂದ ಇನ್ನೊಬ್ಬರ ಸುಖದಲ್ಲಿ ಇವತ್ತು ಆನಂದ ನೋಡ್ತೀವಿ, ಫ್ಯಾಂಟಾಸ್ಟಿಕ್. ಮೀನ ರಾಶಿ ಒನ್ ಆಫ್ ದ ಬೆಸ್ಟ್ ಡೇ. ಎಲ್ಲೋ ಗುರುವಿನ ದರ್ಶನ, ಮಿತ್ರರ ದರ್ಶನ, ಆತ್ಮೀಯರ ದರ್ಶನ, ಪುಣ್ಯ ಕಾರ್ಯ ದರ್ಶನ, ದೈವ ಕಾರ್ಯ ದರ್ಶನ, ಗುರುಪ್ರಸಾದ, ದೈವ ಪ್ರಸಾದ ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.